ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ಸಂಭ್ರಮಾಚರಣೆ ಬಹಳ ಜೋರಾಗಿ ಇಡೀ ನಾಡಿನಾದ್ಯಂತ ನಡೀತಾ ಇದೆ. ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಕೂಡ ನಡೀತಾ ಇದೆ, ಬೀದರ್ ಜಿಲ್ಲೆಯಲ್ಲಿ. ಇನ್ನು ನೀವು ನೋಡುವ ಹಾಗೆ ಇನ್ನೂ ಜೋರಾಗಿ ಎಲ್ಲಿ ನಡೀತಾ ಇದೆ ಅಂದರೆ ಜಗನ್ಮಾತೆ ಅಕ್ಕಮಹಾದೇವಿ ಚಲನಚಿತ್ರದ ಒಂದು ನಟ, ನಿರ್ದೇಶಕ, ನಿರ್ಮಾಪಕರು, ಜೊತೆಗೆ ಈ ಒಂದು ಇಡೀ ಚಲನಚಿತ್ರದ ರೂವಾರಿಗಳಾಗಿರ್ತಕ್ಕಂಥ BJ ವಿಷ್ಣುಕಾಂತ್ ಮನೆಯಲ್ಲಿ ನಾವಿದ್ದೀವಿ. ಇಡೀ ಚಿತ್ರತಂಡ ಇಲ್ಲಿ ಇವತ್ತು ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮಾಚರಣೆಯಲ್ಲಿ ತೊಡಗಿದೆ, ನೀವು ನೋಡುವ ಹಾಗೆ. ಜೊತೆಗೆ ಇನ್ನೊಂದು ಭರದಲ್ಲಿ ಬಹಳ ಸಂಭ್ರಮವಾಗಿ ಇನ್ನೂ ಏನೇನು ಚರ್ಚೆ ಆಗ್ತಾ ಇದೆ ಅಂದರೆ ಜಗನ್ಮಾತೆ ಅಕ್ಕಮಹಾದೇವಿ ಚಲನಚಿತ್ರ 2 ವಾರಗಳ ಕಾಲ ಸತತವಾಗಿ ಯಶಸ್ಸಾಗಿ ಹೌಸ್ಫುಲ್ ಆಗಿ ತೆರೆ ಕಂಡಿರ್ತಕ್ಕಂಥದ್ದು. ಬರೀ ಜಿಲ್ಲೆಯಷ್ಟೇ ಅಲ್ಲದೆ ಹಳ್ಳಿಗಳಿಂದ, ಗ್ರಾಮಗಳಿಂದ ಆಗಿರ್ಬೋದು, ಜೊತೆಗೆ ಆಯಾ ಶಾಲಾ ಕಾಲೇಜುಗಳಿಂದ ವಿದ್ಯಾರ್ಥಿಗಳು ಒಂದು ಥಿಯೇಟರ್ ಕಡೆ ಹೋಗಿ ಸಿನಿಮಾವನ್ನು ನೋಡಿದ್ದಾರೆ. ಅಕ್ಕಮಹಾದೇವಿ ಅಂದರೆ ಸರ್ವೇ ಸಾಮಾನ್ಯವಾದ ಒಂದು ಸಿನಿಮಾ ಅಲ್ಲ. ಇಡೀ ಒಂದು ಜಗನ್ಮಾತೆ ಅಕ್ಕಮಹಾದೇವಿಯವರ ಒಂದು ಚರಿತ್ರೆಯನ್ನು, ಅವರ ಒಂದು ವೈರಾಗ್ಯನೀತಿಯ ಒಂದು ಶಕ್ತಿ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು, ಜೊತೆಗೆ ಒಂದು ವಚನ ಸಾಹಿತ್ಯದ ಬೆಳಕನ್ನು, ಸಿರಿವಂತಿಕೆಯನ್ನು ಬೃಹತ್ತಾಗಿ ಎಲ್ಲ ಬರೀ ಜಿಲ್ಲೆ ಅಷ್ಟೇ ಅಲ್ಲದೆ ಇಡೀ ನಾಡಿನಾದ್ಯಂತ ಒಂದು ಚಿತ್ರದ ಮೂಲಕ ಪಸರಿಸಿದ್ದಾರೆ. ಸೊ ವಿಷ್ಣುಕಾಂತ್ ಅವರು ನಟ, ನಿರ್ದೇಶಕ, ನಿರ್ಮಾಪಕರು ನಮ್ಮೊಟ್ಟಿಗಿದ್ದಾರೆ. ಸರ್, ಈಗಾಗಲೇ ನಾವು ನೋಡುವ ಹಾಗೆ ಹೌಸ್ಫುಲ್ ಆಗಿ ಕಂಡಿದೆ ಚಿತ್ರ. ಯಾವ ರೀತಿ ನಿರೀಕ್ಷೆ ಇಟ್ಕೊಂಡಿದ್ರಿ, ಬಟ್ ಯಾವ ರೀತಿ ನಿಮ್ಗೆ ಯಾವ ರೀತಿ ಒಂದು ಹೌಸ್ಫುಲ್ ನೋಡಿ ಯಾವ ರೀತಿ ನಿಮ್ಗೆ ಅನುಭವಕ್ಕೆ ಆಗ್ತಾ ಇದೆ ಅಂತ ಹೇಳೋದಾದರೆ, ಒಂದು ಖುಷಿಯನ್ನು, ಹಬ್ಬದ ಜೊತೆಗೆ ಈ ಒಂದು ಯಶಸ್ಸಿನ ಸಂತಸವನ್ನು ಹಂಚಿಕೊಳ್ಬೇಕಾದ್ರೆ ಏನು ಹೇಳ್ತೀರಿ? ಇಲ್ಲಿ ಜಾಸ್ತಿ ಹೇಳೋದಕ್ಕಿಂತ ಹಿಂದಿನ ಕಾಲದಲ್ಲಿ ಎತ್ತಿನ ಗಾಡಿನಲ್ಲಿ ಬಂದು ನೋಡ್ತಿದ್ರು, ತುಂಬ ಒಳ್ಳೆಯ ಸಿನಿಮಾ ಇದ್ದಿದ್ರೆ. ಇವಾಗ ಕ್ಲೋಸರಲ್ಲಿ ಬಂದು ನೋಡ್ತಿದ್ದಾರೆ. ತುಂಬ ಸಂತೋಷ ಆಗಿದೆ, ತುಂಬ ಖುಷಿಯಾಗಿದೆ. ಹೀಗೆ ಓಡಲಿ ಅಂತ ಆಶಿಸ್ತೀನಿ. ಸರ್, ಇನ್ನು ನಾವು ನೋಡುವ ಹಾಗೆ ಬರೀ ಜಿಲ್ಲೆ ಅಷ್ಟೇ ಅಲ್ಲ, ಬೀದರ್ ನಗರ ಅಷ್ಟೇ ಅಲ್ಲದೆ ಅಲ್ಲಲ್ಲಿ ಹಳ್ಳಿಗಳಲ್ಲಿ ನಾವು ಸುದ್ದಿಗಂತ ಹೋಗ್ತಿರ್ತೀವಿ. ಅಲ್ಲಲ್ಲಿ ಹಳ್ಳಿಗಳಲ್ಲಿ ಪೋಸ್ಟರ್ಸ್ಗಳನ್ನು ನೋಡ್ತಾ ಇದ್ದೀವಿ. ಅಲ್ಲಲ್ಲಿ ಹಳ್ಳಿಗಳಲ್ಲಿ ಈಗಿನ ಯುವಕರ ಜೊತೆಗೆ ವಯಸ್ಸಾದವರು ಕೂಡ ಅದ್ರ ಬಗ್ಗೆ, ಚಲನಚಿತ್ರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಇನ್ನೂ ಹೆಂಗೆ ಚರ್ಚೆ ಮಾಡ್ತಾ ಇದ್ದಾರೆ, ಇವರೆಲ್ಲ ಬೀದರ್ನವರೇನ ಅನ್ನೋ ರೀತಿಯಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಖಂಡಿತ ನಮ್ಮ ಬೀದರ್ನಲ್ಲಿ ಒಂದು ಕಲೆ ಇದೆ ಅನ್ನೋದಕ್ಕೆ ನಾವು ಮಾಡಿರೋ ಜೊತೆಗೆ ನೋಡೋರು ಪ್ರೂವ್ ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿ ಅಂದರೆ ಯಾವ ವಯಸ್ಸಿನ ಕಾಲದವರು ಜಾಸ್ತಿ ಥಿಯೇಟರ್ ಕಡೆ ಬಂದು ಸಿನಿಮಾ ನೋಡ್ತಾ ಇದ್ದಾರೆ, ಯಾವ ರೀತಿ ನಿಮ್ಮ ಮೂಲಕ ಅಥವಾ ನಿಮ್ಮ ಬಳಿ ಬಂದುಬಿಟ್ಟು ಅವರ ಒಂದು ಸಂತಸವನ್ನು ಹೆಂಗೆ ನೋಡಿದ್ದೀವಿ ನಾವು. ಯೂಶ್ವಲಿ ಥಿಯೇಟ್ರ್ ಹತ್ರ ಬಂದ ತಕ್ಷಣ, ಸಿನಿಮಾ ನೋಡಿದ ತಕ್ಷಣ, ಸಿನಿಮಾ ಮುಂಚೆಗೂ ಇರ್ತಕ್ಕಂಥ ಫೀಲ್ ಬೇರೆ, ಬಟ್ ಸಿನಿಮಾ ನೋಡಿದ ತಕ್ಷಣ ಯಾವ ರೀತಿ ನಿಮ್ಮೊಟ್ಟಿಗೆ ಬಂದು ಒಂದು ಮಾತಾಡಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಶ್ರೇಯಸ್ಸನ್ನು ಯಾವ ರೀತಿ ನಿಮಗೆ ಕೊಡ್ತಾ ಇದ್ದಾರೆ ಅಂತ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದಿರಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಹಳ್ಳಿಗಾಡಿನ ಜನ ಬಂದು ತುಂಬ ನೋಡ್ತಿದ್ದಾರೆ ಚಲನಚಿತ್ರ. ಸಿಟಿನಲ್ಲಿ ಇಲ್ಲೇ ಹತ್ತಿರ ಇರೋರು ಸ್ವಲ್ಪ ಇನ್ನೂ ನೋಡೋಣ ಅನ್ನೋದರಲ್ಲೇ ಇದ್ದಾರೆ. ಬಟ್ ಹಳ್ಳಿನಿಂದ ಮೂಲೆಯಿಂದ ಕುಗ್ರಾಮಗಳಿಂದ ಕೂಡ ಬಂದು ಸಿನಿಮಾ ನೋಡ್ತಿದ್ದಾರೆ. ತುಂಬ ಸಂತೋಷ. ಅದು ಎಲ್ಲಿ ತನಕ ರೀಚ್ ಆಗಿದೆ ಅಂದರೆ, ಆ ಊರಿನಲ್ಲಿ ವೆಹಿಕಲ್ ಇಲ್ಲ ಅಂದ್ರೂ ಅವ್ರು ಕ್ರೂಸರ್ ಕಟ್ಕೊಂಡ್ಬಿಟ್ಟು ಇನ್ನೊಂದು ವೆಹಿಕಲ್ಗಳು ಮಾಡ್ಕೊಂಡ್ಬಿಟ್ಟು ಬರ್ತಾ ಇದ್ದಾರೆ. ತುಂಬ ಸಂತೋಷ. ಹಾಗಾಗಿ ಇದೇ ಥರ ಈ ಯೂತ್ಸ್ ಕೂಡ ನೋಡೋಕ್ಕಿಂತ ಮುಂದೆ ನೋಡ್ತಿದ್ದಾರೆ. ಬಂದಿದ್ದಾದಮೇಲೆ ತುಂಬಾ ಜಾಸ್ತಿ ಬರ್ತಾ ಇದ್ದಾರೆ ಇವಾಗ. ಹಾಗಾಗಿ ಹೀಗೆ ಕಂಟಿನ್ಯೂ ಆಗಲಿ ಅಂತ ಕೇಳ್ಕೊಳ್ತೀನಿ. ಇನ್ನೊಂದು ಇದೇ ಸಂಭ್ರಮದಲ್ಲಿ, ಹಬ್ಬದ ಸಂಭ್ರಮ ಜೊತೆಗೆ ಜಗನ್ಮಾತೆ ಅಕ್ಕಮಹಾದೇವಿ ಚಲನಚಿತ್ರ ತಂಡದೊಂದಿಗೆ ಈ ಸಂಭ್ರಮಾಚರಣೆಯಲ್ಲಿ ಜನಸೇವಾ ಶಿಕ್ಷಣ ಸಂಸ್ಥೆಯ ಪ್ರಮುಖರು, ಮುಖ್ಯಸ್ಥರು ಆಗಿರತಕ್ಕಂಥ ಜಲಾದೆ ಸರ್ ಅವರಿದ್ದಾರೆ. ಏನು ಹೇಳ್ತಾರೆ ಅಂತ ಸರ್, ಚಿತ್ರದ ಬಗ್ಗೆ ಏನು ಹೇಳ್ತೀರಿ, ನೋಡಿದಿರಿ, ಏನು ಹೇಳ್ತೀರಿ ಅಂತ? ನಿಜವಾಗಲೂ 12ನೇ ಶತಮಾನದಲ್ಲಿ ಆಗಿರತಕ್ಕಂಥ ಕ್ರಾಂತಿಯನ್ನು ಅದರಲ್ಲಿ ವಿಶೇಷವಾಗಿ ಜಗನ್ಮಾತೆ ಅಕ್ಕಮಹಾದೇವಿಯವರ ಒಂದು ನೈಜ ಇತಿಹಾಸವನ್ನು ಬಿಂಬಿಸ್ತಕ್ಕಂಥ ವಿಶೇಷವಾದ ಪ್ರಯತ್ನ ನಿರ್ದೇಶಕರು ಮಾಡಿದ್ದಾರೆ. ಭಾಳ ಅದ್ಭುತವಾದಂಥ ಚಿತ್ರ ಇದು. ದಯವಿಟ್ಟು ಎಲ್ಲರೂ ನೋಡಲೇಬೇಕು. ವಿಶೇಷವಾಗಿ ಯುವ ಪೀಳಿಗೆ 12ನೇ ಶತಮಾನದ ಕ್ರಾಂತಿಗಳ ಬಗ್ಗೆ ಅಲ್ಲಿ ಇವರೊಬ್ಬರು ಅಕ್ಕಮಹಾದೇವಿ, ಅವರ ನಿಜವಾದ ನೀವು ಇತಿಹಾಸ ತಿಳಿಬೇಕಾದ್ರೆ ಈ ಚಿತ್ರ ಪ್ರತಿಯೊಬ್ಬರು ನೋಡಲೇಬೇಕಂತ ವಿನಂತಿ ಮಾಡ್ಕೋತೀವಿ. ಸರ್, ಇನ್ನೊಂದು ಯೂಶ್ವಲಿ ನಮ್ಮ ಭಾಗದಲ್ಲಿ ಉಪನ್ಯಾಸದ ಮೂಲಕ, ಪ್ರವಚನ ಮೂಲಕ, ಅಲ್ಲಲ್ಲಿ ಸ್ಕೂಲ್ಗಳಲ್ಲಿ ಪಠ್ಯೇತರದ ಇದರಲ್ಲಿ ಚಟುವಟಿಕೆಗಳಲ್ಲಿ ಅಕ್ಕಮಹಾದೇವಿಯರ ಬಗ್ಗೆ ಉಲ್ಲೇಖ ಆಗಿರ್ತಕ್ಕಂಥದ್ದು. ಪಠ್ಯೇತರ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ಕೂಡ ಅದನ್ನು ಓದಿ ತಿಳ್ಕೊಂಡಿರ್ತಕ್ಕಂಥದ್ದು. ಬಟ್ ಈಗ ದೊಡ್ಡ ಸ್ಕ್ರೀನ್ ಮೇಲೆ ಆ ಒಂದು ಜೀವನ ಚರಿತ್ರೆಯನ್ನು, ಅಕ್ಕಮಹಾದೇವಿಯವರು ಯಾವ ರೀತಿ ಇದ್ದರು, ಅವರ ಶಕ್ತಿ ಎಂಥದ್ದಿತ್ತು, ಸ್ತ್ರೀ ಕುಲದಲ್ಲಿ ಸ್ವತಂತ್ರವನ್ನು, ಒಂದು ಶಾಶ್ವತ ಸ್ವತಂತ್ರದ ಪ್ರತೀಕನೇ ಅಕ್ಕಮಹಾದೇವಿಯವರು. ಸೊ ಎಲ್ಲವನ್ನು ಮುಖ್ಯವಾಗಿ ಕಾಲೇಜು ವಿದ್ಯಾರ್ಥಿಗಳು ಕೂಡ ಬರ್ತಾ ಇದ್ದಾರೆ. ಸೊ ಇನ್ನೂ ಯಾರು ನೋಡಿಲ್ಲ ಅಂಥವರಿಗೆ ನೋಡಬೇಕು, ಸ್ಪೆಷಲಿ ಹುಡುಗಿಯರಿಗೆ ಅಥವಾ ಕಾಲೇಜು ವಿದ್ಯಾರ್ಥಿಗಳಿಗೆ, ಆ ಒಂದು ಪ್ರೌಢ ಹಂತದಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಹೇಳೋದಾದರೆ ಏನು ಹೇಳ್ತೀರಿ?
ಎಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿ ಅಷ್ಟೇ ಎಲ್ಲರೂ ನೋಡಲೇಬೇಕಾದಂಥ ಚಿತ್ರ ಅಂತ ಇದು. ಅಂಥ ಒಂದು ಸಾಹಸಕ್ಕೆ ಏನು ಕೈ ಹಾಕಿದಲ್ಲ ಬಿ ಜಿ ವಿಷ್ಣು ಅವರು, ನಿಜವಾಗ್ಲೂ ಅವ್ರ ಧೈರ್ಯ ಮೆಚ್ಚಬೇಕು. ಯಾಕಂದ್ರೆ ಇದು ಯಾವುದೋ ಏನೋ ಸೃಷ್ಟಿ ಮಾಡಿ ಚಿತ್ರ ತಯಾರಿಸಿದಲ್ಲ, ಕಾಲ್ಪನಿಕ ಅಲ್ಲ, ಇದು 12ನೇ ಶತಮಾನದಲ್ಲಿ ಆಗ್ತಕ್ಕಂಥ ಕ್ರಾಂತಿಯ ಒಂದು ರೂಪ ಇದು. ಹಾಗಾಗಿ ಪ್ರತಿಯೊಬ್ಬರು ನೋಡಬೇಕಂತ. ಮತ್ತು ಯುವ ಪೀಳಿಗೆಗೆ ಈ ಥರ ಚಿತ್ರ ಬೇಕು ಸರ್. ಇವತ್ತಿನ ಈ ಮೊಬೈಲ್ ಸಂಸ್ಕೃತಿಯಲ್ಲಿ ಹೊಡಿಬಿಡಿ ಸಂಸ್ಕೃತಿ ಬರ್ತಕ್ಕಂಥ ಚಿತ್ರದಲ್ಲಿ ಇಂಥ ಒಂದು ಧಾರ್ಮಿಕ ಚಿತ್ರವನ್ನು ಕೊಟ್ಟಿದ್ದಾರಲ್ಲ, ಹೆಣ್ಸಪ್. ಹಾಗಾಗಿ ಎಲ್ಲರೂ ಪ್ರತಿಯೊಬ್ಬರು ನೋಡಲೇಬೇಕು. ಸರ್, ಇನ್ನು ನೀವು ಶಿಕ್ಷಕರ ತಂಡದೊಂದಿಗೆ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿದ್ರಿ, ಸಾಕಷ್ಟು ವಿದ್ಯಾರ್ಥಿಗಳನ್ನು ಕೂಡ ಕೊಂಡೊಯ್ದಿದ್ರಿ. ಸೊ ಏನು ಹೇಳ್ತೀರಿ? ಈ ಒಂದು ಚಲನಚಿತ್ರದ ಮುಖಾಂತರ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಒಂದು ಏನು ನಮಗೆ ಹೆಲ್ಪ್ ಆಗ್ತಾಯಿದೆ ಅಂದರೆ, ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳಿಗೆ ಈ ಚಲನಚಿತ್ರದ ಮುಖಾಂತರ ಉತ್ತರ ಸಿಗ್ತಾ ಇದೆ. ಭಾಳಷ್ಟು ಮಕ್ಕಳು ಮತ್ತು ನಮ್ಮ ಶಿಕ್ಷಕರು ಏನಿದು ಪಿಕ್ಚರ್ ನೋಡಿ ಏನು ಹರಿಸ್ತಾ ಇದ್ದಾರೆ, ಅವರು ಒಂದೇ ಒಂದು ನಮ್ಗೆ ಹೇಳಿದ್ದು, ಸರ್ ನೀವು ಈ ಪಿಕ್ಚರ್ ನಮಗೆ ನೋಡಲಿಕ್ಕೆ ಕಳಿಸಿದ್ದು ಭಾಳ ಸಾರ್ಥಕ ಆಯಿತು. ಇಂಥ ಆಧುನಿಕ ಯುಗದಲ್ಲಿ ಕೂಡ ಇಂಥ ಚಲನಚಿತ್ರ ತಯಾರು ಮಾಡ್ತಾರೆ ಅಂತಕ್ಕ ನಾವು ನಿರೀಕ್ಷೆಯಲ್ಲಿರಲಿಲ್ಲ. ಅಂಥ ಚಲನಚಿತ್ರ ಮಾಡಿರೋಂತಕ್ಕ ಬಿ ಜೆ ವಿಷ್ಣುಕಾಂತ್ ಸರ್ ಅವರಿಗೆ ಕೂಡ ನಮ್ಮ ಮುಖಾಂತರ ಅವರಿಗೆ ಧನ್ಯವಾದ ಹೇಳಿಕೆ ಅವ್ರು ಹೇಳಿದ್ದಾರೆ. ಮತ್ತು ಇನ್ನೂ ಎಷ್ಟು ಜನ ನೋಡಿದ್ದಾರೆ, ಇನ್ನೂ ನೋಡೋರು ಭಾಳ ಜನ ಇದ್ದಾರೆ. ಈ ಪಿಕ್ಚರು ಒಂದು ಸಮಾಜಕ್ಕೆ ಸೀಮಿತ ಇರತಕ್ಕಂಥ ಪಿಕ್ಚರ್ ಅಲ್ಲ, ಇಡೀ ಮಾನವ ಕುಲಕ್ಕೆ ಸೀಮಿತವಾಗಿರ್ತಕ್ಕಂಥ ಪಿಕ್ಚರು. ಜಾತಿ ಭೇದ ಮರೆತು ಈ ಒಂದು ಜಗನ್ಮಾತೆ ಅಕ್ಕಮಹಾದೇವಿ ಪಿಕ್ಚರನ್ನು ವೀಕ್ಷಿಸಿ ಆ ಒಂದು ತಂಡಕ್ಕೆ ಹರಿಸಿ ಅಂತ ಹೇಳುತ್ತಾ ನಾನು ಇದು ಒಂದು ಯಶಸ್ವಿಗೆ ಭಾಳ ಖುಷಿ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇನ್ನೊಂದು ಕೇಳೋದಾದರೆ, ವೀಕ್ಷಕರ ಮಧ್ಯೆ ಕೂತ್ಕೊಂಡು ನಾವು ಒಂದು ಪ್ರೇಕ್ಷಕರಾಗಿ ನೋಡ್ತೀವಿ ಅಂತಂದಾಗ ಅಲ್ಲಲ್ಲಿ ಸುತ್ತಮುತ್ತ ಅಂದರೆ ನಮ್ಮ ಆಜು ಬಾಜು ಕೂತಿರ್ತಕ್ಕಂಥವ್ರು ಒಂದಿಷ್ಟು ಚರ್ಚೆಗಳು ನಡೆಯುತ್ತೆ. ಸೊ ಅದ್ರ ಬಗ್ಗೆ ಹೇಳ್ಕೊಳ್ಳೋದಾದರೆ, ಆ ಚರ್ಚೆಗಳು ಹೇಳೋದಕ್ಕಿಂತ ಭಾಳಷ್ಟು ಜನರು ಕಣ್ಣು ತುಂಬೆ ಬಂದಿದ್ದು ದೃಶ್ಯ ನಾನು ನೋಡೀನಿ. ಅಕ್ಕಮಹಾದೇವಿ ಒಂದು ಪಿಕ್ಕಿ ನೆನೆಸ್ಕೊಂಡ್ರು ಅಂತಂದ್ರೆ, ಆ ತಾಯಂದಿರಿರ್ಬೋದು, ನಮ್ಮ ಸಹೋದರರಿರ್ಬೋದು, ಇಷ್ಟು ಚಂದ ಬೀದರ್ನವರು ಪಾತ್ರ ಮಾಡಿದ್ದಾರೆ ಅಂತಕ್ಕಂಥದ್ದು ಭಾಳ ಅವ್ರದ್ದು ನಿರೀಕ್ಷೆ ಮೀರಿಯೂ ಕೂಡ ಹೊರ ಹಾಕಿದ್ದಕ್ಕಂಥ ಪಾತ್ರ ನಮ್ಮ ಬಿ ಜೆ ವಿಷ್ಣುಕಾಂತ್ ಅವ್ರಿಗೆ ಹೋಗ್ತದೆ. ಯಾಕಂದರೆ ಪಾತ್ರ ಮಾಡೋದು ಒಂದು ಕಡೆ ಆದರೆ ಅದು ನಿರ್ದೇಶನ ಮಾಡಿ ಅವರನ್ನು ಆ ಪಾತ್ರದಲ್ಲಿ ಅವರಿಗೆ ಏನು ಒಳಗೆ ಜೀವ ತುಂಬಿ ಆ ಪಾತ್ರ ಹೊರ ಹೊಮ್ಮಿದ್ದಾರಲ್ಲ, ಅದು ಭಾಳ ಶ್ಲಾಘನೀಯ ಮಾತಿದು. ಯಾಕಂದರೆ ಭಾಳಷ್ಟು ಜನರು ನೋಡ್ತೀವಿ ಪಾತ್ರ ಮಾಡ್ತಾರೆ, ಅದು ಹೆಂಗೆ ಬರ್ತದೆ ಹೆಂಗೆಲ್ಲ ಗೊತ್ತಿಲ್ಲ. ಆದರೆ ಇದು ಒಂದು ಭಾಳ ಕಠಿಣ ಇರ್ತಕ್ಕಂಥ ಪಾತ್ರ ಇದು. ಯಾವುದೋ ಒಂದು ಹೀರೋಯಿನ್ ಆಗಬೇಕಾದ್ರೆ ಅದು ಭಾಳ ಸಹಜವಾಗಿ ಆಗ್ತಾರೆ. ಅದರ ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ಅಕ್ಕಮಹಾದೇವಿಯವರ ಒಂದು ನಾನೇ ಅಕ್ಕಮಹಾದೇವಿ ಒಂದು ಒಳಗೆ ಇಳಿದು ಬಂದು ಏನು ಅಕ್ಕಮಹಾದೇವಿ ನೋಡಿದಂಥ ಒಂದು ಇವತ್ತು ಆ ಕಣ್ಮುಂದೆ ಬಂದು ನಿಂದಿರ್ತಾರಲ್ಲ, ಅದು ಭಾಳ ಕಷ್ಟಕರದ ಇರ್ತಕ್ಕಂಥ ಒಂದು ಸಾಧನೆ ಅದು. ಇಂಥ ಸಾಧನೆ ಕೈ ಹಾಕಿರ್ತಕ್ಕಂಥ ಇಬ್ಬರಿಗೂ ನಾನು ಅದನ್ನು ಹೇಳ್ತೀನಿ. ಸುಲಕ್ಷಕ್ ಅವರವರಿಗಿರ್ಬೋದು, ನಾವು ಬಿ ಜೆ ವಿಷ್ಣುಕಾಂತ್ ಸರ್ ಇರ್ಬೋದು. ಯಾಕಂದರೆ ಭಾಳ ಜನ ಇಂಥ ಪಿಕ್ಚರ್ ಮಾಡ್ಲಿಕ್ಕೆ ಹೋಗಲ್ಲ, ಮಾಡಿದ್ರು ಕೂಡ ಅವ್ರು ಕೈ ಸುಟ್ಕೋತಾರೆ. ಆದರೆ ಈ ಪಿಕ್ಚರ್ನಲ್ಲಿ ಸಕ್ಸಸ್ ಕಂಡಿದ್ದು ನಮಗೆ ಭಾಳ ಖುಷಿ ಆಗ್ತದೆ. ಇದು ಬೀದರ್ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಂತೆ ಪಿಕ್ಚರ್ ನೋಡ್ತಾ ಇದ್ದಾರೆ ನಮ್ಮ ಶಾಲಾ ಶಿಕ್ಷಕರು. ಇನ್ನೊಂದು, ಇದೇ ಚಿತ್ರದಲ್ಲಿ ಸಹ ನಿರ್ದೇಶಕರಾಗಿ ಕೈ ಜೋಡಿಸಿದ್ದಾರೆ ವಿಷ್ಣುಕಾಂತ್ ಅವರ ಜೊತೆ. ಈ ಚಿತ್ರ ಯಶಸ್ಸು ಕಂಡಿದೆ ಅಂದರೆ ಅದರಲ್ಲಿ ಅವರವ್ರದ್ದೇ ಆದ ಒಂದು ಅಳಿಲು ಸೇವೆ ಇದೆ, ಅದರಲ್ಲಿ ಇವ್ರದ್ದು ಕೂಡ ಅಂತ ಹೇಳ್ಬೋದು. ನಿಖಿಲ್ ಅವರು ಎಲ್ಲರೂ ಸರ್ ಒಂದು ಕಾರ್ಯಕ್ರಮದಲ್ಲಿ ಹೇಳಿದರು, ಎಲ್ಲರದ್ದು ಲಾಡ್ಲಾ ಅಂತ ಪರಿಚಯ ಮಾಡಿಕೊಟ್ಟಿದ್ರು. ಸೊ ಏನು ಹೇಳ್ತೀರಿ ಸರ್? ಅದೇ ವೀಕ್ಷಕರ ಜಗನ್ಮಾತೆ ನಮ್ಮ ಅಕ್ಕಮಹಾದೇವಿ ಸಿನಿಮಾಕ್ಕೆ ಕೈ ಹಿಡಿದಿದ್ದಾರೆ. ಅವರು ಹೀಗೆ ಆಶೀರ್ವಾದ ತೋರಿಸಿ ಒಂದು 50 ದಿವಸ 100 ದಿವಸ ಕೊಂಡೊಯ್ಯಲ್ಲ ಅಂಥೇಳಿ ಅವ್ರಲ್ಲಿ ಕೇಳ್ಕೊತೀನಿ ಅಷ್ಟೇ. ಈಗ ಜಾಸ್ತಿ ಜನ ಬೀದರ್ನವರೇ ಇದ್ದಾರೆ, ನಿಮ್ಮ ಸ್ನೇಹಿತರು ಕೂಡ ಇದ್ದಾರೆ. ಸೊ ಅಲ್ಲಲ್ಲಿ ಏನೇನು ಚರ್ಚೆ ಆಗ್ತಾಯಿದೆ ಸ್ನೇಹಿತರ ಮಧ್ಯೆ, ಯುವಕರ ಮಧ್ಯೆ, ಯಂಗ್ಸ್ಟರ್ಸ್ ಮಧ್ಯೆ ಏನೇನು ಚರ್ಚೆ ಆಗ್ತಾಯಿದೆ? ಭಾಳಷ್ಟು ಗೆಳೆಯರು, ನಿಮ್ಮ ಗೆಳೆಯರು ಕೂಡ ಬಂದಿರ್ಬೋದು, ಥಿಯೇಟರ್ಗೆ ಬಂದಿರ್ಬೋದು, ನಿಮಗಾಗಿ ನೋಡಿರ್ಬೋದು. ಸ್ಕ್ರೀನ್ ಮೇಲೆ ನಿಮ್ಮನ್ನು ಕಂಡಾಗ ಅಲ್ಲಲ್ಲಿ ರೀಲ್ಸ್ ಮಾಡೋದು ಸಹಜ ಅಥವಾ ಶಾರ್ಟ್ಸ್ ಮೂವಿ ಮಾಡೋದು ಸಹಜ, ಬಟ್ ಇಷ್ಟು ಬಿಗ್ ಸ್ಕ್ರೀನಲ್ಲಿ ನೀವು ಕೂಡ ತೊಡಗಿಸಿಕೊಂಡಿದ್ರಿ, ಅದಕ್ಕೆ ಸಹಾಯ ಮಾಡಿದ್ರಿ, ನಿಮ್ಮ ಪಾತ್ರ ಕೂಡ ಇದೆ. ಅದರ ಬಗ್ಗೆ ಹೇಳೋದು ಅದೇ ಫ್ರೆಂಡ್ಸ್ ಅಂದ್ರೆ ಬಂದು ನೋಡ್ಲತ್ತಾರೆ, ಫ್ರೆಂಡ್ಸ್ ಎಲ್ಲ ನೋಡ್ಲತ್ತಾರೆ. ಅವರು ವಾಟ್ಸಪ್ ವೀಡಿಯೋ ಮಾಡ್ಕೊಂಡು ವಾಟ್ಸಪ್ದಾಗ ಕಳಿಸ್ಲತ್ತಾರ. ಮತ್ತು ಅವ್ರು ಭೀ ಬಂದು ನೋಡ್ಲತ್ತಾರ ರೀ, ಬೀದರ್ದಾಗಿನವ್ರು ಹುಡುಗರೆಲ್ಲ ಮಾಡ್ಯಾರ ಅಂತ ಹೇಳ್ಬಿಟ್ಟು. ಮತ್ತು ಅದು ಲಾಸ್ಟ್ ಒಂದು ಪಾತ್ರ ಬರ್ತದೆ ನನಗೆ, ಅದು ಸರಿಯಾಗಿ ಡಿಸೈನ್ ಮಾಡ್ಯಾರ. ಹಾಗಾಗಿ ಅದೇ ಜಾಸ್ತಿ ಜನ ಲಾಸ್ಟ್ ಕ್ಲೈಮ್ಯಾಕ್ಸ್ದಾಗ ಬರ್ತದೆ. ಅದು ವೀಡಿಯೋದ ತೆಗ್ದು ವಾಟ್ಸಪ್ದಾಗ ಕಳಿಸ್ಲತ್ತಾರ ಅವರು. ಹಾಗಾಗಿ ನಾವು ಜಾಸ್ತಿ ಬೀದರ್ದವ್ರು ಇದ್ದೇವೆ ಅಂತ ಹೇಳಿ ಬಂದು ನೋಡ್ಲತ್ತಾರೆ ಎಲ್ಲರೂ. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನಟರಾಗಿ ಮಾಡಿದ್ದೀರಿ ಅಂದರೆ ಒಂದು ಆ್ಯಕ್ಟಿಂಗ್ ಮಾಡೋದ್ರ ಜೊತೆಗೆ ಅದ್ರ ಜೊತೆಗೆ ನೀವು ಸಹ ನಿರ್ದೇಶಕರಾಗಿ ಕೂಡ ನಿಮ್ಮ ಕೈ ಚಳಕ ಅನ್ಬೋದು ಅಥವಾ ಅವರಿಗೆ ಸಹಕಾರ ನೀಡಿರ್ತಕ್ಕಂಥದ್ದು ಅನ್ಬೋದು. ನಿಮ್ದು ಏನೋ ಒಂದು ಸಹಕಾರ ಆಗಿದೆ ಅಂದ ತಕ್ಷಣ ಆ ಎರಡೂ ಎಕ್ಸ್ಪೀರಿಯನ್ಸ್ ನೀವು ಫೀಲ್ ಮಾಡಿದ್ರಿ, ಅದರ ಬಗ್ಗೆ ಹೇಳೋದಾದ್ರೆ? ಅದು ನನಗೆ ಮೊದಲಿಂದನೇ ಇಂಟ್ರೆಸ್ಟ್ ಇತ್ತು. ಸರ್ ಅದಕ್ಕೆ ಚಾನ್ಸ್ ಕೊಟ್ಟರ ನಿರ್ದೇಶನ ಮಾಡ್ಲಿಕ್ಕೆ, ಅದು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು.
ಮತ್ತು ಆ್ಯಕ್ಟಿಂಗ್ ಮಾಡ್ಲಿಕ್ಕಂದ್ರೆ ನಾ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಮಾಡ್ಲತ್ತಿದ್ದೆ ಆ್ಯಕ್ಟಿಂಗು ಅದನ್ನು ಸರ್ ಚಂದ ಹೇಳ್ಕೊಟ್ಟಾರೆ. ಹಿಂಗೆ ಫಸ್ಟ್ ಟೈಮ್ ಮಾಡ್ಲತ್ತೆ ಅಂತೇಳಿ ಇನ್ನೂ ಅನಿಸಿಲ್ಲ. ಸರಿಗೆ ಹೇಳ್ಕೊಟ್ಟಾರೆ ಅದು ಅಷ್ಟು. ಸೊ ಇನ್ನೊಂದು ಉಮೇಶ್ ಸಲ್ಗರ್ ಅವರು, ಇವರು ಕೂಡ ಸಹ ನಿರ್ದೇಶಕರಾಗಿ ಈ ಚಿತ್ರಕ್ಕೆ ಸಾಥ್ ನೀಡಿದ್ದಾರೆ, ಕೈ ಜೋಡಿಸಿದ್ದಾರೆ. ಇನ್ನೊಂದು, ಬೆಂಗಳೂರು ಮೂಲದ ದೊಡ್ಡ ದೊಡ್ಡ ಕಲಾವಿದರನ್ನ ಬೀದರ್ಗೆ ಕೊಂಡಿಯ ರೀತಿಯಲ್ಲಿ ಸಂಪರ್ಕಿಸುವ ಕೆಲಸನ ಬಹಳಷ್ಟು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ನಮ್ಮ ಬೀದರ ಭಾಗದಿಂದ ವಿಷ್ಣುಕಾಂತ್ ಅವರ ನಂತರ ನಿರ್ದೇಶಕರಾಗಿ ತಮ್ಮದೇ ಛಾಪನ್ನು ಮೂಡಿಸ್ತಕ್ಕಂಥದ್ದು, ಜೊತೆಗೆ ಈ ಭಾಗದ ಯುವಕರಿಗೆ ಸಿನಿ ರಂಗಕ್ಕೆ ಪ್ರೇರಣೆ ಮಾದರಿಯಾಗಿರ್ತಕ್ಕಂಥವರು ಉಮೇಶ್ ಸಲ್ಗರ್ ಅವರು. ಏನು ಹೇಳ್ತೀರಿ ಸರ್ ಚಿತ್ರದ ಬಗ್ಗೆ ಆಗಿರ್ಬೋದು? ನೀವು ಕೂಡ ತೊಡಗಿಸಿಕೊಂಡಿದ್ರಿ ವರ್ಕ್ ಅಂದರೆ ಬಿಹೈಂಡ್ ದ ಕ್ಯಾಮ್ರಾ ವರ್ಕ್, ಅವ್ರ ಜೊತೆಗೆ ಕೈ ಜೋಡಿಸ್ತಕ್ಕಂಥದ್ದು. ಸೊ ಸಿನಿಮಾ ರಂಗಕ್ಕೆ ನಿಮ್ಮದು ಕೂಡ ಒಂದಿಷ್ಟು ಅಳಿಲು ಸೇವೆ ಇದೆ. ಸೊ ನಮ್ಮ ಭಾಗದಿಂದ, ಬೀದರ್ ಭಾಗದಿಂದ ಬೆಂಗಳೂರಿಗೆ ಹೋಗಿ ಸ್ಟ್ರಗಲ್ ಮಾಡಿ ಚಿತ್ರ ತೆಗೆದು ಮತ್ತೆ ಬೀದರ್ಗೆ ಬಂದು ಇಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರನ್ನು ಒಳಗೊಂಡು ನೀವು ಚಿತ್ರ ಮಾಡಿದ್ರಿ. ಸಿನಿಮಾ ಥಿಯೇಟ್ರ್ಗಳಲ್ಲಿ ಯಾವ ರೀತಿ ಈ ಚಿತ್ರ ಸದ್ದು ಮಾಡ್ತಾ ಇದೆ ಅಂತ? ಫಸ್ಟ್ ಆಫ್ ಆಲ್ ಎಲ್ಲ ನನ್ನ ಬಗ್ಗೆ ಪೀಠಿಕೆ ಹಾಕಿರೋದು ಧನ್ಯವಾದ ಇಷ್ಟೊಂದು ಚೆನ್ನಾಗಿ. ಸೊ ಅದು ನಾನು ಯಾವುದೇ ಕೆಲಸಗಳಿಗೆ ನೀವು ಹೇಳಿದಷ್ಟು ಕೆಲಸಗಳು ಮಾಡ್ತಿರೋದಕ್ಕೆ ಫಸ್ಟ್ ಗೇಟ್ ಓಪನ್ ಮಾಡಿದ್ದೆ ನಮ್ಮ BJ ವಿಷ್ಣುಕಾಂತ್ ಸರು. ಯಾಕಂದರೆ ಅವರು ಮುಂಚೆ ಸಿನಿಮಾ ಮಾಡಿದಾಗ ನನಗೆ ಜೊತೆ ಕರ್ಕೊಂಡು ವರ್ಕ್ ಮಾಡಿದ್ರು, ಅಲ್ಲಿಂದ ಹಾಗೆ ಆ ಒಡನಾಟ ಇತ್ತು. ಈಗ ನಾನು ಡೈರೆಕ್ಟ್ರಾಗಿ ಇಂಡಿಪೆಂಡೆಂಟ್ ಸಿನಿಮಾ ಮಾಡಿದ್ರೂ ಈ ಸಿನಿಮಾ ಅವ್ರು ಕರೆದಾಗ ಇಲ್ಲ ಅನ್ನೋಕ್ಕಾಗಲಿಲ್ಲ, ಅಥವಾ ಅವ್ರಿಗೂ ಬಿಡೋಕ್ಕೆ ಮನಸ್ಸಾಗಿಲ್ವೋ ಗೊತ್ತಿಲ್ಲ. ಅದು ಒಂದು ಗೊತ್ತಿರೋದ ಅವಿನಾಭಾವ ಸಂಬಂಧ ಅಂತೀವಲ್ಲ ಆ ಥರ. ಸೊ ಹಂಗಾಗಿ ಬಂದು ಜಾಯ್ನ್ ಆಗಿ ಮಾಡಿದೆ. ಅದು ಮಾಡ್ತಾ ಹೆಂಗೆ ಅನ್ನಿಸ್ತು ಅಂದರೆ, ನಮಗೆ ಸಿನಿಮಾ ಮಾಡ್ತಾಯಿಲ್ಲ, ಒಂದೇನೋ ಬೇರೆದೊಂದು ಸಾಹಸ ಮಾಡ್ತಿದ್ವಿ ಅನ್ನೋ ಫೀಲ್ ಅಂತೂ ಅನ್ನಿಸ್ತು. ಅದು ಯಾವಾಗ ಅಕ್ಕ ಮಹಾದೇವಿ ಅವ್ರ ವ್ಯಕ್ತಿತ್ವದ ಪ್ರಭಾವ ಇಡೀ ಚಿತ್ರತಂಡದ ಮೇಲೆ ಬೀರಿ, ಈಗ ಥಿಯೇಟ್ರಲ್ಲಿದ್ದಾಗ ಈಗ ನೀವು ಕೇಳಿದ್ರಿ ಪಕ್ಕದಲ್ಲಿರೋ ಎಕ್ಸ್ಪ್ರೆಷನ್ ಹೆಂಗಿದೆ ಅಂತ. ಆ್ಯಕ್ಚುಲಿ ಅದನ್ನು ಎಕ್ಸ್ಪ್ರೆಷನನ್ನು ನಾವು ಹೇಳೋದಕ್ಕೆ ತುಂಬ ಸಣ್ಣವರಾಗ್ತಾ ಇದ್ದೀವಿ. ಅದು ಅನುಭವಿಸಿ ನೋಡಿದಾಗಲೇ ಗೊತ್ತಾಗುತ್ತೆ ಅನ್ನೋ ರೇಂಜಿಗೆ ಎಕ್ಸ್ಪ್ರೆಷನ್ಸ್ ಇದೆ ಎಲ್ಲರದು, ಸಿನಿಮಾ ನೋಡಿರೋರ್ದು. ಸೊ ಯಾಕಂದರೆ ಒಬ್ಬರು ಕಣ್ಣಲ್ಲಿ ನೀರು ಬರ್ತಾಯಿದೆ, ಆಮೇಲೆ ಇನ್ನೊಬ್ಬರು ಅಲ್ಲಿಂದ ಎದ್ದು ಬರೋಕ್ಕೆ ಆಗ್ತಾಯಿಲ್ಲ. ಆ ಕೊನೆ ಸೀನ್ ನೋಡಿದಾಗ ಅದರಲ್ಲಿ ಮುಳುಗೋಗಿ ನಾವು ಅಕ್ಕ ಮಹಾದೇವಿನ ಜೀವಂತವಾಗಿ ಇದ್ದವ್ರನ್ನ ಹಿಂಗೆ ನೋಡ್ತಾ ಇದ್ದೀವಿ, ಲಿಂಗೈಕ್ಯ ಆಗ್ತಾ ಇರೋದು ಅನ್ನೋ ಭಾವನೆಗಳಾಗಿರ್ಬೋದು. ಆಮೇಲೆ ದೊಡ್ಡವರು ಅವರು ಅಂದರೆ ಸಿನಿಮಾ ನೋಡೋಕ್ಕೆ ಬಂದು ಆಚೆ ಹೋದಾಗ ದೊಡ್ಡ ಬಿಸ್ನೆಸ್ ಪರ್ಸನ್ಸು ಎಲ್ಲ ಇದ್ದಾರೆ. ಬಟ್ ಸಿನಿಮಾ ಒಳಗಡೆ ಕುಂತು ಮಗುವಾಗಿ ಆ ಸಿನಿಮಾ ನೋಡಿ ಒಬ್ಬ ಭಕ್ತೆ ಆಗಿ ಆ ಅಕ್ಕ ಮಹಾದೇವಿಯವ್ರ ಕಾಲಿಗೆ ಬಿದ್ದಿದ್ದು, ಇವೆಲ್ಲ ಒಂಥರ ಲೈಫ್ ಟೈಮ್ ಇದು ಅನ್ಕೋಬೋದು. ಯಾಕಂದ್ರೆ ನಾವು ಒಬ್ಬ ಹೀರೋದ ಅಭಿಮಾನಿಯಾಗಿ ಹೋದಾಗ ಆ ಹೀರೋನ ಕಾಲಿಗೆ ಬಿದ್ದಿದ್ದೀವಿ, ಅವ್ರನ್ನ ಅಳವಡಿಸ್ಕೊಂಡಿದ್ವಿ ಗುರು ಅಂತ ಎಲ್ಲ ಆಗಿದೆ. ಬಟ್ ಜೀವಂತವಾಗಿ ನಾವು ಅಕ್ಕ ಮಹಾದೇವಿಯವ್ರನ್ನ ನೋಡಿದ್ದೀವಿ ಅನ್ನೋ ಭಾವನೆಯಲ್ಲಿ ಕಾಲಿಗೆ ಬೀಳ್ತದೆ. ದಟ್ಸ್ ಒಂದು ಬೇರೆ ಥರ ಅಚೀವ್ಮೆಂಟ್ ಅಂತ ಅನ್ನಿಸ್ತು. ಸೊ ಈ ಸಿನಿಮಾ ಎಕ್ಸ್ಟ್ರಾಡಿನರಿಯಾಗಿ ಹೋಗ್ತಾ ಇದೆ, ಹಿಂಗೆ ಹೋಗಲಿ. ಇದಕ್ಕೆ ನಾರ್ಮಲಿ ನಮ್ಮ ಬೀದರ್ ಜನ ಯಾವಾಗೂ ಸಪೋರ್ಟ್ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ, ಮುಂದೆನೂ ಮಾಡ್ತಾರೆ. ಎಸ್, ಇನ್ನೊಂದು ವ್ಯಕ್ತಿ ಜೊತೆಗೆ ಅವರ ವ್ಯಕ್ತಿತ್ವದ ಬಗ್ಗೆ ಕೂಡ ಹೇಳ್ಬೋದು. ಸುರೇಶ್ ಚಂದ್ಶೆಟ್ಟಿ ಅವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರು. ಬರೀ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸೀಮಿತ ಇರದೆ ಇನ್ನೆಲ್ಲೋ ಸಭೆ ಸಮಾರಂಭದಲ್ಲಿ ಕಾಣ್ತಾರೆ. ಅದು ಸಮಾರಂಭ, ಆ ಕಾರ್ಯಕ್ರಮದ ಅವರ ನೇತೃತ್ವದ ಇರ್ತಾರೋ ಬಿಡ್ತಾರೋ, ಬಟ್ ಯಾರದೇ ಕಾರ್ಯಕ್ರಮ ಇರಲಿ, ಸಭೆ ಇರಲಿ, ಸಮಾರಂಭ ಇರಲಿ, ಅಲ್ಲಿ ಸುರೇಶ್ ಚಂದ್ಶೆಟ್ಟಿ ಅವರು ಇರಲೇಬೇಕು ಅಂತಕ್ಕಂಥದ್ದು. ಒಳ್ಳೆಯ ಸಂಘಟಕರು ಕೂಡ ಹೌದು, ಒಳ್ಳೆಯ ಮಾತುಗಾರ ಕೂಡ ಹೌದು. ಜೊತೆಗೆ ಈಗ ಸಿನಿ ರಂಗದಲ್ಲಿಯೂ ಕೂಡ ಅವರು ಕೂಡ ಕೈ ಜೋಡಿಸಿಕೊಂಡಿರ್ತಕ್ಕಂಥದ್ದು. ಈ ಒಂದು ಜಗನ್ಮಾತೆ ಅಕ್ಕ ಮಹಾದೇವಿ ಚಲನಚಿತ್ರದ ಕಲ್ಯಾಣ ಕರ್ನಾಟಕ ಭಾಗದ ಡಿಸ್ಟ್ರಿಬ್ಯೂಟರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಸೊ ಏನು ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಒಂದು ಉತ್ತಮವಾದ ಚಲನಚಿತ್ರವನ್ನು ಜನ ನೋಡ್ತಾರೆ ಅಲ್ಲಕ್ಕೆ ಇದೊಂದು ಅಕ್ಕ ಮಹಾದೇವಿ ಚಲನಚಿತ್ರ ಇವತ್ತು ಸಾಕ್ಷಿಯಾಗಿದೆ. ಯಾಕಂದರೆ ಇವತ್ತು ಥಿಯೇಟ್ರಲ್ಲಿ ನಾವು ನೋಡ್ತಾ ಇದ್ದೀವಿ, ಜನ ಹೌಸ್ಫುಲ್ ಅಂತೇಳಿ ಹೊರಗೆ ಹೋಗಿ ಟಿಕೆಟ್ ಸಿಗದೇ ಇಲ್ಲ ಅನ್ನೋವಂಥ ಒಂದು ವಾತಾವರಣ ಏನು ನಿರ್ಮಾಣ ಆಗಿದೆಯಲ್ಲ, ನಿಜವಾಗ್ಲೂ ಇದು ಎಲ್ಲಕ್ಕಿಂತ ಭಾಳ ಖುಷಿಯಾಗಿದೆ. ಇನ್ನೊಂದು ಕೆಲವೊಂದು ಜಿಲ್ಲೆಗಳಲ್ಲಿ ಸಿನಿಮಾ ಇಷ್ಟೇ ರೇಂಜಿಗೆ ಓಡಿಲ್ಲಕ್ಕೆ ಒಂದಿಷ್ಟು ಪ್ರಚಾರದ ಕೊರತೆನೂ ಅಲ್ಲಿ ಇರೋರು ಕಾಣಿರ್ಬೋದು, ಅದು ಒಂದು ಮಾತು ಬೇರೆ. ಆದರೆ ನಾನು ಏನು ಹೇಳಕ್ಕೆ ಹೊಂಟೀನಿ ಅಂದ್ರೆ, ಕೆಲವೊಂದು ಸಲ ಇರ್ತದೆ ಪ್ರತಿಯೊಂದಕ್ಕೂ ಇನ್ನೊಬ್ಬರು ಯಾರೋ ಬಂದು ಹೇಳಲಿ ಅಂತ ಕಾಯುವಂಥ ಒಂದು ಗುಣ ನಮ್ಮ ಹತ್ರ ಇದೆ. ಉದಾಹರಣೆಗಾಗಿ ಹಿಂದೆ ಇಂಥ ಅತ್ಯುತ್ತಮವಾದ ಚಲನಚಿತ್ರಗಳು ಬಂದಾಗ ನಾನು ಮೇನಾದ ನನ್ನ ಪಾಲಕರಲ್ಲೇ ಒಂದು ಮನವಿ ನಂದು. ನಮ್ಮ ಮಕ್ಕಳನ್ನು ಶಾಪಿಂಗ್ ಕರ್ಕೊಂಡು ಹೋಗಿರ್ತೀವಿ, ಎಲ್ಲ ವನಭೋಜನಕ್ಕೆ ಹೋಗ್ತೀವಿ, ಪ್ರವಾಸಕ್ಕೆ ಹೋಗ್ತೀವಿ. ಯಾಕೆ ಒಂದು ಸರಿ ನಾವೆಲ್ಲ ನಮ್ಮ ಮಕ್ಕಳನ್ನು ಇಂಥ ಒಂದು ಅತ್ಯುತ್ತಮ ಚಲನಚಿತ್ರ ಕಡೆ ಇನ್ನೂ ಯಾಕೆ ನಾವು ಇನ್ನೂ ಮುಖ ಮಾಡಬಾರ್ದು ಅಂತೇಳಿ ನೋಡಿದ್ದಾರೆ. ಆದರೆ ನೋಡದೇ ಇರೋಂಥ ಭಾಳ ಜನ ಇದ್ದಾರೆ. ಅದ್ರ ಜೊತೆ ಅನೇಕ ನಮ್ಮ ಇಲಾಖೆಗಳದಾವು. ಇವತ್ತು ಪ್ರೌಢಶಾಲೆ ಇರ್ಬೋದು, ಅಂದರೆ DDPU ಇರ್ಬೋದು, DDPA ಇರ್ಬೋದು, ಇವರೆಲ್ಲರಿಗೂ ಸಹಜವಾಗಿಯೇ ಅವರು ಒಂದು ಅಧಿಕಾರ ಅಥವಾ ಸರ್ಕಾರದ ನಿಯಮ ಇವೆಲ್ಲ ತಗೊಂಡಾದಾಗ ಆ ನಿಯಮಗಳನ್ನೇ ಇಟ್ಕೊಂಡು ಇನ್ನೊಬ್ಬರು ಯಾರೋ ಆದೇಶ ಇದ್ದಾಗೆ ಮಾಡಬೇಕಂತ ಏನಿಲ್ಲ. ಒಂದಿಷ್ಟು ಒಳ್ಳೆತನ ಎಲ್ಲರೂ ಬಂದಾಗ ಖುದ್ದಾಗಿಯೇ ಮಕ್ಕಳನ್ನು ಅಲ್ಲಿ ಕಳಿಸೋದ್ರ ಮೂಲಕ ಮುತುವರ್ಜಿ ವಹಿಸಿ ನೋಡುವಂಥ ಕೆಲಸಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಾಗಬೇಕಾಗಿದೆ. ಅದಕ್ಕೆ ಆ ನಿಟ್ಟಿನಲ್ಲಿ ನಮ್ಮ ಶಿಕ್ಷಣ ಇಲಾಖೆದವರು ಮುಖ್ಯವಾಗಿ ಇದಕ್ಕೆ ಮಾಡಬೇಕಿದೆ. ಯಾಕಂದರೆ PUCಗೆ ಈಗಾಗಲೇ ಅವ್ರದ್ದು ಸಿಲೆಬಸ್ ಇದೆ.
ಈಗಾಗಲೇ ಅಕ್ಕಮದೇವ್ರ ಕುರಿತಾಗೆ ನಾವು 100 ಸಲ ಪಾಠ ಹೇಳೋಕ್ಕಿಂತ ಒಂದೇ ಸರಿ ಒಂದು ಸಿನಿಮಾ ನೋಡಿದರೆ ಸಾಕು, ಇಡೀ ವಿದ್ಯಾರ್ಥಿಗಳದ್ದು ಅರ್ಥ ಆಗುತ್ತೆ. ಅದಕ್ಕೆ ಆ ನಿಟ್ಟಿನಲ್ಲಿ ಇನ್ನೊಂದು ಹೆಜ್ಜೆ ಮುಂದಾಗಿ ಶಿಕ್ಷಣ ಇಲಾಖೆ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತಕ್ಕಂಥ ಮನವಿ ನಂದು ಆಗಿದೆ. ಅಲ್ಲ, ನೀವು ಇನ್ನೊಂದು ಡಿಸ್ಟ್ರಿಬ್ಯೂಟರ್ ಆಗಿ ಕೂಡ ಕೆಲಸ ಮಾಡ್ತಿದ್ರಿ. ಏನೆಲ್ಲ ಸವಾಲುಗಳು ಎಲ್ಲಿ ಎದುರಿಸಿದ್ರಿ ಅಂತ ಹೇಳೋದಾದ್ರೆ, ಥಿಯೇಟರ್ ಸಮಸ್ಯೆ ಇದ್ದೇ ಇರ್ತದೆ ಅಥವಾ ಇಲ್ವಾ ಅಂತಕ್ಕಂಥದ್ದು ಹೆಂಗೆ? ಜಗನ್ಮಾತೆ ಅಕ್ಕಮಹಾದೇವಿ ಚಲನಚಿತ್ರದ ಸಿನಿಮಾ ಓಕೆ 1 ದಿವಸ ಹೋಯ್ತು, 2 ದಿವಸ ಆಯಿತು, 3 ದಿವಸ ಆಯಿತು ಅನ್ನೋಕ್ಕಿಂತ ಸಕ್ಸಸ್ಫುಲ್ಲಿ 2 ವಾರ ರನ್ ಆಗಿದೆ. ಸೊ ಅದ್ರ ಬಗ್ಗೆ ಡಿಸ್ಟ್ರಿಬ್ಯೂಟರ್ ಆಗಿದ್ರೆ ಸೊ ಹಂಗೆ ಕೇಳ್ತಾ ಇದ್ದೀನಿ. ಭಾಳ ಸಲ ಒಂದು ಮಾತನ್ನು ಹೇಳ್ತೀವಿ, ಎಷ್ಟು ವರ್ಷ ಬದುಕಿದ್ದೀವಿ ಅನ್ನೋದು ಭಾಳ ಮುಖ್ಯ ಅಲ್ಲ, ಎಷ್ಟು ಜನರನ್ನು ಬದುಕಿದ್ದೀವಿ ಅಂತದ್ದು ಎಲ್ಲಕ್ಕಿಂತ ಮುಖ್ಯವಾಗಿರ್ತದೆ. ಯಾವುದು ಸಿನಿಮಾ ಎಷ್ಟು ದಿನ ಓಡ್ತು ಅನ್ನೋದು ಮುಖ್ಯ ಇಲ್ಲ ಅದು. ಆದರೆ ಈ ಮಾನವೀಯತೆ ಒಳ್ಳೆತನ ಇರುವಂಥ ಸಿನಿಮಾಗಳು ಸ್ವಲ್ಪ ದಿನ ಹೋದರೂ ಜನರಿಗೆ ಅನ್ನೋದು ಮುಟ್ಟುತ್ತಲ್ಲ ಹೃದಯಕ್ಕೆ, ಅಂಥ ಸಿನಿಮಾಗಳು ಬಂದು ಜನ ನೋಡ್ತಿರೋದು ಭಾಳ ಖುಷಿ ಅದ. ಅದು 100 ದಿನ 10 ದಿನ ಏನಿಲ್ಲ. ನಾನು ಈಗಾಗಲೇ ಹೇಳಿದಂಗೆ ಬೇರೆ ಜಿಲ್ಲೆಗಳಲ್ಲಿ ಒಂದಿಷ್ಟು ಪ್ರಚಾರದ ಕೊರತೆ ಆಗಿರ್ಬೋದು. ನಾನು ಪ್ರಥಮ ಬಾರಿಗೆ ಈ ಸಲ ಮಾಡುವಾಗ ಬೇರೆ ಜಿಲ್ಲೆಗಳಲ್ಲಿ ಬೀದರು ನಮ್ಮದೇ ಆದಂಥಲ್ಲಿ ಶರಣರ ಭಾಗ ಇರೋ ಸಲಗಿ ಸಹಜವಾಗಿಯೇ ಜನ ಥಿಯೇಟ್ರಿಗೆ ಬಂದುಬಿಟ್ರು. ಆದರೆ ಬೇರೆ ಜಿಲ್ಲೆಗಳಲ್ಲಿ ಅಷ್ಟೊಂದು ಜನರಿಗೆ ತರಕಂಥ ಕೆಲಸ ನಮ್ಮ ಕೈಲಿಂದ ಆಗಲಿಲ್ಲ. ಆ್ಯಕ್ಚುಲಿ ಅದನ್ನು ನಾವಿನ್ನೂ ಅದು ಮಾಡಬೇಕಾಗಿತ್ತು ಅಂತ ಅನಿಸ್ತದೆ. ಆದರೆ ಬದಲು ಅದು ನಡೆಯುತ್ತೆ. ಈಗಾಗಲೇ ಕೆಲವು ದಿನಗಳ ಬೇರೆ ಥಿಯೇಟ್ರ್ಗಳಲ್ಲಿ ಸ್ವಲ್ಪ ಜನ ಬರ್ತಾಯಿದ್ರು ಅಂತ ನಾನು ಆರಾಮದಲ್ಲಿ ಕೇಳ್ತಾ ಇದ್ದೀನಿ. ಅದು ಈಗ ಅಲ್ಲೂ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗಿದೆ. ಕಾರಣ ಏನಂದ್ರೆ, ಬೀದರ್ನಲ್ಲಿ ಇಷ್ಟು ಜನ 2ನೇ ವಾರಕ್ಕೂ ಮುನ್ನುಗ್ಗಿ ಹೋಯ್ತು ಅಂತಂದಮೇಲೆ ಏನೋ ಈ ಸಿನಿಮಾದಲ್ಲಿ ಇದೆ ಅಂತಕ್ಕಂಥ ಜನ ಆಟೋಮೆಟಿಕ್ಕಾಗಿ ಪ್ರಾರಂಭ ಆಗಿದ್ದಾರೆ. ಮತ್ತು ಇಂಥ ಹಲವಾರು ಸಿನಿಮಾಗಳು ಹಿಂದಿನ ಇದನ್ನು ನೋಡಿದ್ವಿ. ಉದಾಹರಣೆ ಕಾಂತಾರ ಸಿನಿಮಾ ಮಾಡ್ಕೊಂಡು ನೋಡಿದ್ವಿ. ಆರಂಭದಲ್ಲಿ ರಿಲೀಸ್ ಆದಾಗ ಭಾಳ ಜನ ಚಲನಚಿತ್ರ ಥಿಯೇಟ್ರ್ ಕಡೆ ಭಾಳ ಜನ ಬರಲಿಲ್ಲ. ನಂತರ ಜನ ಬರೋಕ್ಕೆ ಶುರು ಮಾಡಿದರು. ಆ ರೀತಿಯಲ್ಲಿ ಇದಾಯಿತು. ಅಕ್ಕಮಹಾದೇವಿ ಚಲನಚಿತ್ರ ಬಗ್ಗೆನೂ ಭಾಳಷ್ಟು ಚರ್ಚೆಗಳು ಅವೆಲ್ಲ ಆಗಿದ್ದಾವೆ. ಆದರೆ ಆ ವಿಮರ್ಶೆಗಳು ಭಾಳಷ್ಟು ಬಂದುಬಿಟ್ಟವೆ. ಆದರೆ ಎಲ್ಲರೂ ಒಂದು ಕೈ ಸೈ ಅನ್ನೋ ಹಾಗೆ ಅಕ್ಕಮಹಾದೇವಿದು ಅದು ಪಾತ್ರ ಇರ್ಬೋದು, ಆ ಸಿನಿಮಾದ ನಿರ್ದೇಶಕರು ಎಲ್ಲರನ್ನ ಒಳಗಿರುವಂಥ ಪ್ರತಿಭೆನ ಹೊರಗೆ ಹಾಕಿದ್ದಿರ್ಬೋದು, ಆ ಚಲನಚಿತ್ರಕ್ಕೆ ಬರೋಂಥ ವಚನಗಳಿರ್ಬೋದು, ಆ ಸಂಗೀತ ಇರ್ಬೋದು, ಫೋಟೋಗ್ರಾಫಿ ಇರ್ಬೋದು, ಇವೆಲ್ಲ ಭಾಳ ಅದ್ಭುತವಾಗಿದೆ. ಹೀಗಾಗಿ ಎಲ್ಲರೂ ಅತ್ಯುತ್ತಮವಾದ ಚಲನಚಿತ್ರ ನಾವು ಪ್ರತಿಯೊಬ್ಬರು ನೋಡಲೇಬೇಕಾದಂಥ ಒಳ್ಳೆ ಸಿನಿಮಾ ಏನು ಮಾಡಿದಾರಂತ ಅವ್ರು ಏನು ಹೇಳ್ತಾರಲ್ಲ, ಅದ್ರ ಜೊತೆಗೇ ಇಂಥ ಸಿನಿಮಾನ ನೀವು ಡಿಸ್ಟ್ರಿಬ್ಯೂಟ್ರಾಗಿ ಮಾಡ್ತಿರಲ್ಲ ಅಂತ ಏನು ಜನ ಹೇಳ್ತಾರಲ್ಲ, ಅದು ಹಾನಿ ಲಾಭ ಅದು ಒಂದು ಕಡೆ ಇದ್ದಿರ್ತದೆ. ನನಗಂತೂ ಎಲ್ಲಿಲ್ಲದ ಖುಷಿ ಮತ್ತು ಸಂತಸ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಸರ್, ಇನ್ನೊಂದು ಈ ಚಿತ್ರದಲ್ಲಿ ಎಲ್ಲರೂ ಬೀದರ್ ಕಲಾವಿದರೇ ಅನ್ನೋದು ಒಂದು ಹರ್ಷ. ಆದರೆ ಇನ್ನೊಂದು ಇದರಲ್ಲಿ ನಿಮ್ಮದೇ 2 ಮಕ್ಕಳು ಕೂಡ ಬಾಲ್ಯ ಅಕ್ಕಮಹಾದೇವಿ ಪಾತ್ರದಲ್ಲಿ ಕಾಣಿಸಿಕೊಂಡಿರ್ತಕ್ಕಂಥದ್ದು. ನಮ್ಮ ಮಕ್ಕಳು ಏನೇ ಮಾಡಲಿ, ಅದು ಸಣ್ಣದಿರಲಿ, ಚಿಕ್ಕದಿರಲಿ, ದೊಡ್ಡ ಪಾತ್ರ ಇರಲಿ ಅಥವಾ ಚಿಕ್ಕ ಪಾತ್ರ ಇರಲಿ, ಅಥವಾ ಒಂದು ವೇದಿಕೆನೇ ಎಲ್ಲೋ ಒಂದು ಹಂಚಿಕೊಂಡು ಅಲ್ಲೇನೋ ಒಂದು ಮಾತಾಡಿದರೆ ಅಂದರೆ ಅದರ ಹೆಮ್ಮೆನೇ ಬೇರೆ. ಅವರು ಯಾವ ರೀತಿ ಹರ್ಷ ವ್ಯಕ್ತಪಡಿಸ್ತಾರೆ. ಸೊ ನಿಮ್ಮ ಹರ್ಷ ಏನು ಅಂತ ಈಗಾಗಲೇ ಬಹಳಷ್ಟು ವೇದಿಕೆಗಳಲ್ಲಿ ನೀವೆಲ್ಲೂ ಇದ್ರ ಬಗ್ಗೆ ಮಾತಾಡಿಲ್ಲ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ನಾನು ಬೀದರ್ ಒಂದೇ ನಾವು ತೆಗೆದುಕೊಳ್ಬೇಕಾಗಿಲ್ಲ ರೀ, ಇಡೀ ಉತ್ತರ ಕರ್ನಾಟಕವನ್ನು ನಾವು ತೆಗೆದುಕೊಂಡು ಹೋಗಿದ್ದಾಗ ನಮ್ಮ ಈ ಭಾಗದ ಒಂದಿಷ್ಟು ಕಲಾವಿದರಿಗೂ ಇಲ್ಲಿರುವಂಥ ಅದ್ಭುತ ಕಲಾವಿದರಿದ್ದಾರೆ. ಇವರಿಗೆ ಅವಕಾಶಗಳ ಕೊರತೆನೇ ಒಂದಿಷ್ಟು ಇತ್ತು ಅಂತ ಅನಿಸ್ತದೆ. ಯಾಕಂದರೆ ಹೀಗಾಗಿ ಈ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕದವರು ಇಷ್ಟು ದೊಡ್ಡ ಮಟ್ಟದಲ್ಲಿ ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸಿನಿಮಾ ಮಾಡಿದ್ದು ಮತ್ತು ಸದ್ದು ಮಾಡಿದ್ದು ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿಗಲ್ಲ. ಆದರೆ ಬೀದರ್ಲಿ ಇಷ್ಟು ಜನ ಮಾಡ್ತಾರಂದ್ರೆ ಇಲ್ಲಿ ಕಲಾವಿದರಿಗೇನು ಕೊರತೆ ಇಲ್ಲ ಅಂತ ಒಂದು ಭಾಳ ಸ್ಪಷ್ಟವಾಗಿ ಗೊತ್ತಾಗಿರ್ತದೆ. ಅದ್ರ ಜೊತೆ ಇನ್ನೊಂದೇನೋ ನಾವು ಯಾವಾಗೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಇರೋ ಸಲುವಾಗಿ, ಅಕ್ಕನ ಬಗ್ಗೆ ಶರಣರ ಬಗ್ಗೆ ಭಾಳ ಓದ್ಕೊಂಡ ಸಲುವಾಗಿ ನನ್ನ ಮಕ್ಕಳಿಗೂ ಒಂದಿಷ್ಟು ಇಂಥ ಒಂದು ಸಿನಿಮಾದಲ್ಲಿ ಒಂದು ಅವಕಾಶ ಸಿಗ್ತಂದ್ರೆ ಯಾಕೆ ಮಾಡಿಸ್ಬಾರ್ದು ಅಂತಕ್ಕಂಥ ಇದನ್ನು ಈ ಮುಂಚೆ ಒಂದು ಕನ್ನಡ ಶಾಲೆಗೆ ಸಂಬಂಧಪಟ್ಟಂಥ ಒಂದು ಸಿನಿಮಾದಲ್ಲಿ ವಿದ್ಯಾ ಗಣೇಶ್ನಲ್ಲೂ ನನ್ನ ಸಣ್ಣ ಮಗಳು ಒಂದು ಸಲ ಒಂದು ಪಾತ್ರವನ್ನು ಮಾಡಿದ್ದು. ಅದ್ರ ಜೊತೆ ಅಕ್ಕಮಹಾದೇವಿಯಲ್ಲಿ ಸಣ್ಣ ಅಕ್ಕಮಹಾದೇವಿ ಅದು ಮಾಡಿದ್ದು ನಿಜವಾಗ್ಲೂ ಭಾಳ ಖುಷಿ ಕೊಡುತ್ತೆ. ಯಾಕಂದರೆ ಮಕ್ಕಳನ್ನು ಈ ದಿಶೆಯಲ್ಲಿ ಬಳಸಬೇಕಾಗಿದೆ. ಹೀಗಾಗಿ ನನಗಂತೂ ನನ್ನ ಮಕ್ಕಳು ಆ ಸಿನಿಮಾದಲ್ಲಿ ಅದು ದೊಡ್ಡದು ಸಣ್ಣದು ಅಂತಿಲ್ಲ, ಆ ಸಿನಿಮಾದಾಗ ಪಾತ್ರ ಮಾಡೋದೇ ಎಲ್ಲಕ್ಕಿಂತ ಮುಖ್ಯ ಅದು. ಹೀಗಾಗಿ ನನ್ನ ಮಕ್ಕಳು ಒಂದು ಅವಕಾಶ ಕೊಟ್ಟಿದ್ದಂತ ನಾನು ಡೈರೆಕ್ಟರ್ಗೆ ಮತ್ತೆ ವಿಶೇಷ ಧನ್ಯವಾದ ನಾನು ಹೇಳ್ತೀನಿ. ಇನ್ನೊಂದು ಚಂದ್ರಶೆಟ್ಟಿ ಅವ್ರು ಏನು ಹೇಳ್ತಾರೆ ಅಂತ ಭಾಳ ಕುತೂಹಲದಿಂದ ಸರ್ ಕೇಳ್ತಾ ಇದ್ದಾರೆ. ಸೊ ನಾನು ಇನ್ನೊಂದು ಹೇಳುವಾಗೆ ಸರ್, ಬಸವಣ್ಣನವರು ಅಂದ ತಕ್ಷಣ ಅಥವಾ ಅಕ್ಕಮಹಾದೇವಿ ಅಂದ ತಕ್ಷಣ ಒಂದು ಕಾಲ್ಪನಿಕ ಚಿತ್ರ ಬರ್ತಕ್ಕಂಥದ್ದು. ಬಟ್ ಇವಾಗ ಎಲ್ಲರೂ ಕಾಲ್ಪನಿಕ ಚಿತ್ರ ಅಕ್ಕಮಹಾದೇವಿ ಅಂದ ತಕ್ಷಣ ನಾನು ಭಾಳಷ್ಟು ಕಾರ್ಡ್ಗಳಲ್ಲಿ ಈಗ ಇತ್ತೀಚೆಗೆ ಬರ್ತಕ್ಕಂಥ ಕಾರ್ಡ್ಗಳಲ್ಲಿ ಅಕ್ಕಮಹಾದೇವ್ರ ಚಿತ್ರ ಯಾವುದು ಅಂದ ತಕ್ಷಣ ಇವ್ರ ಚಿತ್ರ ಅಂದರೆ ಇವರ ಒಂದು ಏನು ಫೋಟೋಶೂಟ್ ನಡೆದಿದೆ ಆ ಚಿತ್ರವನ್ನೇ ಹಾಕ್ತಾ ಇದ್ದಾರೆ. ಸೊ ಏನು ಹೇಳ್ತೀರಿ ಅಂತ? ಅದು ಮೆಚ್ಕೊಂಡ್ರೆ ಮ್ಯಾಚ್ ಆದರೆ ಹಾಕ್ತಾರೆ, ಸುಮ್ಮನೆ ಯಾರೂ ಹಾಕಲ್ಲ ಅಲ್ಲಿಗೆ. ಈ ಕನ್ನಡ ಅಷ್ಟೇ ಅಲ್ಲ, ನಾನು ಕೆಲವೊಂದು ಹಿಂದಿ ಇದರಲ್ಲೂ ನೋಡಿದೆ. ನಾನು ಅಲ್ಲಿ ಅವರು ಸಿನಿಮಾ ನೋಡಿದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ, ಅಥವಾ ಗೂಗಲ್ ತೊಗೊಳ್ತಾ ಇದ್ದೇನೋ ಗೊತ್ತಿಲ್ಲ. ತುಂಬ ಹಿಂದಿ ಕೆಲವೊಂದು ಪೋಸ್ಟ್ಗಳಲ್ಲಿ ಕೂಡ ನಮ್ಮ ಸಿನಿಮಾದು ಹೋಗ್ತಾ ಇದೆ. ಅದು ಅಲ್ಲಿ ಹೆಸರು ಹಾಕ್ತಿದ್ದಾರೆ, ಸುಲಕ್ಷ ಅಂತ ಹಾಕ್ತಿದ್ದಾರೆ, ಸುಲಕ್ಷಣ ಅಂತ ಹಾಕ್ತಿದ್ದಾರೆ, ಇನ್ನೇನೇನೋ ಹೆಸರು ಹಾಕ್ತಿದ್ದಾರೆ. ಬಟ್ ಏನಾದರೂ ಅದು ನೋಡಿದ ತಕ್ಷಣ ನಮಗೇನು ಅನ್ನಿಸ್ತಿದೆ, ನಮ್ಮ ಸಿನಿಮಾದು ನಮ್ಮ ಸುಲಕ್ಷ, ನಮ್ಮ ಬೀದರ್ನವ್ರು ಅಂತ ಗೊತ್ತಾಗೋ ಥರದಲ್ಲಿ ತಾವು ಹೇಳಿದ ಸತ್ಯ. ಮುಂದೊಂದು ದಿನ ಏನಾಗ್ಬೋದು ಅಂದರೆ ಅಕ್ಕಮಹಾದೇವಿ ಹೀಗೆ ಎದುಳು ಅಂತಲೂ ಆಲ್ರೆಡಿ ಆಗಿದೆ, ಆಗ್ತಿದೆ. ಅದು ತಾವು ಕೇಳ್ತಾ ಇರೋದು ಸತ್ಯ. ಸೊ ಇನ್ನೊಂದು ಈ ಇಡೀ ಒಂದು ಚಲನಚಿತ್ರಕ್ಕೆ, ಅಕ್ಕಮಹಾದೇವಿ ಚಲನಚಿತ್ರಕ್ಕೆ ಜೀವ ತುಂಬಿದವರು ಅಥವಾ ತಮ್ಮ ಪಾತ್ರವನ್ನು ಬಹಳ ಯಶಸ್ಸಾಗಿ 100% ಜೀವ ತುಂಬಿದವರು ಅಂದರೆ ಸುಲಕ್ಷ ಕೈರವರು ಅಕ್ಕಮಹಾದೇವಿ ಚಲನಚಿತ್ರದಲ್ಲಿ
ತೊಡಗಿಸಿಕೊಂಡಿರ್ತಕ್ಕಂಥದ್ದು. ಸೊ ಏನು ಹೇಳ್ತೀರಿ ಚಿತ್ರದಲ್ಲಿ ನೀವಿದ್ರಿ, ಈಗಾಗಲೇ ಬಹಳ ಜನ ಹೇಳಿದರು ನಿಮ್ಮ ಒಂದು ಆ್ಯಕ್ಟಿಂಗ್ ನೋಡಿದ ತಕ್ಷಣ, ಆ್ಯಕ್ಟಿಂಗ್ ಅನ್ನೋಕ್ಕಿಂತ ಎಲ್ಲರೂ ನೀವೇ ಅಕ್ಕ ಮಾದೇವಿ ಅನ್ನೋ ಥರದಲ್ಲಿ ನೋಡಿರ್ತಕ್ಕಂಥದ್ದು, ಭಾವುಕರಾಗಿರ್ತಕ್ಕಂಥದ್ದು, ನಿಮ್ಮ ಕಾಲಿಗೆ ಬಂದು ಬಿದ್ದಿರ್ತಕ್ಕಂಥದ್ದು, ಥಿಯೇಟ್ರ್ಗಳಲ್ಲಿ ನೋಡಿರ್ತಕ್ಕಂಥದ್ದು. ಅಲ್ಲಿ ನೀವು ವಚನ ಹೇಳುವಾಗ ಅಥವಾ ನೀವು ಭಾವುಕರಾಗಿದ್ರಿ ಆ ಒಂದು ಚಲನಚಿತ್ರದಲ್ಲಿ ನೋಡುವಾಗ, ಈವನ್ ಎಲ್ಲರೂ ಸೆರೆ ಹಿಡಿದಿದ್ದಾರೆ ಅವರವ್ರ ಫೋನ್ಗಳಲ್ಲಿ. ಸೊ ಎಲ್ಲ ಒಂದು ಅಲ್ಲೇ ನಿಂತ್ಕೊಂಡು ನೋಡಿದ ತಕ್ಷಣ ಏನು ನಿಮ್ಗೆ ಯಾವ ರೀತಿ ಫೀಲ್ ಆಗ್ತು ಅಥವಾ ನಿಮ್ಮ ಅನುಭವದ ಬಗ್ಗೆ ಹೇಳೋದಾದರೆ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನಗೆ ಫಸ್ಟ್ ಡೇ ಸಿನಿಮಾ ರಿಲೀಸ್ ಆದಾಗ ಒಂದು ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಎಲ್ಲೂ ಹೇಳ್ಕೊಂಡಿರಲಿಲ್ಲ, ಅದು ಅವಕಾಶ ಸಿಕ್ಕಿದೆ, ಇವಾಗ ಹೇಳ್ಕೊಳ್ತೀನಿ. ಒಂದು ಭಯ ಇತ್ತು. ಜನ ಎಲ್ಲ ಹೇಳ್ತಾಯಿದ್ರು, ಮೇಡಮ್ ಇವಾಗಿನ ಟೈಮಲ್ಲಿ 1 ವಾರ ಸಿನಿಮಾ ನಿಂತ್ಕೊಳ್ಳೋದೇ ಕಷ್ಟ ಇದೆ, ಅದು ನೀವು ಧಾರ್ಮಿಕ ಸಿನಿಮಾ ಬೇರೆ ಮಾಡಿದ್ದೀರಾ, ನೋಡಿ ಏನಾಗುತ್ತೆ ಅಂತೆಲ್ಲ ಮಾತುಕತೆ ಬಂದಿದೆ ಹಿಂದೆ. ನನಗೆ ಒಂದು ಭಯ, ಆತಂಕ, ಏನಾಗುತ್ತೋ ಏನೋ, ಸಿನಿಮಾ ಯಾವ ಥರ ಹೋಗುತ್ತೋ, ಜನ ಎಲ್ಲ ಈ ಥರ ಮಾತಾಡ್ಕೊಳ್ತಿದ್ದಾರೆ, ಎಂತೆಂಥ ದೊಡ್ಡ ಹೀರೋಯಿನ್ಸ್ ದೊಡ್ಡ ಸಿನಿಮಾಗಳು ಬಂದಿರೋದೇ 1 ವಾರ ನಿಂತ್ಕೊಳ್ತಾ ಇಲ್ಲ, ನಮ್ಮ ಪರಿಸ್ಥಿತಿ ಏನಾಗುತ್ತೆ ದೇವ್ರೆ ಅಂತ ಎಲ್ಲ ಯೋಚನೆ ಮಾಡಿ, ನಾನು ಫಸ್ಟ್ ಡೇ ಸಿನಿಮಾ ಸ್ಕ್ರೀನಿಂಗ್ ಆಗಬೇಕಾದಾಗ ಎಲ್ಲರೂ ಹೋಗಿದ್ದಾರೆ, ಥಿಯೇಟ್ರಲ್ಲೆಲ್ಲ ಹೋಗಿ ವೀಕ್ಷಣೆ ಮಾಡ್ತಿದ್ದಾರೆ. ಆದರೆ ನಾನು ಹೋಗಿಲ್ಲ. ಫಸ್ಟ್ ಆಫು ಆತಂಕ, ಭಯ, ಇದು ಎಲ್ಲನೂ ಇರುತ್ತಲ್ಲ. ಅದೇ ಥರ ನನಗೂ ಇತ್ತು. ಒಂದು ಆಫೀಸಲ್ಲಿ ಕೂತ್ಕೊಂಡಿದ್ದೆ ನಾನು, ಸಿನಿಮಾದ ಆಫೀಸಲ್ಲಿ. ಅವ್ರು ಹೇಳ್ತಾಯಿದ್ರು, ಮೇಡಮ್ ಯಾಕೆ ಇಷ್ಟು ಟೆನ್ಷನ್ ತೊಗೊಳ್ತಾ ಇದ್ದೀರಾ ನೀವು, ಏನು ಭಯ ಆಗ್ತಿದ್ದಾರೆ? ಇಲ್ಲ ಸರ್, ಯಾವ ಥರ ಆಗುತ್ತೋ ಗೊತ್ತಿಲ್ಲ, ಸಿನಿಮಾ 1 ವಾರ ನಿಂತ್ಕೊಳ್ಳೋದೇ ಕಷ್ಟ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ನಮ್ಮ ಸಿನಿಮಾ ಯಾವ ಥರ ಹೋಗುತ್ತೋ, ಜನ ಯಾವ ಥರ ಸ್ವೀಕಾರ ಮಾಡ್ತಾರೋ, ಯಾವ ಥರ ನೋಡ್ತಾರೋ ಅಂತ ತುಂಬ ಆತಂಕ ಇತ್ತು. ಆದರೆ ಎಲ್ಲರೂ ಹೊರಗಡೆ ಬಂದಾಗ ಮೆಚ್ಕೊಂಡು ನನಗೆ ನಿಜವಾಗ್ಲೂ ಅದು ಕಾಲು ಬಿದ್ದಾಗ ನನಗೆ ಗೊತ್ತಾಯಿತು, ಸಾರ್ಥಕ ಆಯಿತು. ಈ ಸಿನಿಮಾ ಹಿಡಿಯೋದು ಈಗ ದೇವ್ರ ಕೈಯಲ್ಲಿದೆ. ನಮ್ಮದು ಡೈರೆಕ್ಟರ್ ಸರ್ ಅವರು ಆದಷ್ಟು ಪ್ರಯತ್ನ ಅವ್ರದ್ದೆಲ್ಲ ಮಾಡಿದ್ದಾರೆ. ನಮ್ಮದೇನಿದೆ ಆ್ಯಕ್ಟಿಂಗ್ ವೈಸು ನಾವು ಮಾಡಿದ್ದೀವಿ. ಎಲ್ಲ ಸಿನಿಮಾ ತಂಡದವರೇ. ಈಗ ಸ್ಪೆಷಲಿ ಸೆಂಟರ್ ಬೀದರ್ ಮಾಡಿದ್ದಕ್ಕೂ ಅದನ್ನು ಒಂದು ಸ್ವಲ್ಪ ಭಯ ಇರುತ್ತೆ ನಮಗೆ. ಎಲ್ಲ ಕಡೆ ಬ್ಯಾಂಗ್ಳೂರಲ್ಲಿ ಸೆಂಟರ್ ಮಾಡಿಬಿಟ್ಟು ರಿಲೀಸ್ ಮಾಡ್ತಾರೆ. ನಾವು ಬೀದರ್ನವರು, ನಮ್ಮೂರು, ನಮ್ಮ ಹುಟ್ಟೂರು ಅಂತ ನಾವು ಇಲ್ಲಿ ಸೆಂಟರ್ ಮಾಡಿದ್ದೀವಿ. ಏನಾಗುತ್ತೋ ಸಿನಿಮಾ ಅಂದಾಗ ಬೀದರ್ ಜನ ಎಲ್ಲ ಬಂದು ಆ ಪ್ರೀತಿ ತೋರಿಸಿದಾಗ ನಮ್ಮ ಹಿಂದೆ ನಮ್ಮ ಇಡೀ ಜಗನ್ಮಾತೆ ಅಕ್ಕ ಮಹಾದೇವಿ ಟೀಮ್ ಅಂತಲೇ ಹೇಳ್ಬೋದು, ಎಲ್ಲರೂ ಹಿಂದೆ ಬೆನ್ನು ತಟ್ಟಿ ನಿಂತ್ಕೊಂಡಿದ್ದಾರೆ ನಮ್ಮ ಬೀದರ್ ಜನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಇನ್ನೊಂದು, ಯಾವುದೇ ಕಲಾವಿದರಿರಲಿ, ಕಲಾವಿದರಿಗೆ ಒಂದು ದೊಡ್ಡ ಕಟೌಟ್ ನಿಲ್ಲಬೇಕು ಅಂತಕ್ಕಂಥದ್ದು ಕನಸಿರುತ್ತೆ. ಯಾವುದೇ ದೊಡ್ಡ ಕಲಾವಿದರಲ್ಲಿ ಯಾರೇ ಇರಲಿ, ಎಂಥ ದೊಡ್ಡ ಬಾಕ್ಸ್ ಆಫೀಸ್ ನಟ ಇರಲಿ ಅಥವಾ ನಟಿ ಇರಲಿ, ದೊಡ್ಡ ಕಟೌಟ್ ನಿಲ್ಲಬೇಕು ಅಂತಕ್ಕಂಥದ್ದು. ಅದು ಬೆಂಗಳೂರೇ ಆಗಿರಲಿ. ಇನ್ನೂ ಮುಖ್ಯ ಅಂದರೆ ನಿಮ್ಮ ತವರು ಕ್ಷೇತ್ರದಲ್ಲಿ ಇಂಥದ್ದೊಂದು ಸಿನಿಮಾ ಥಿಯೇಟ್ರ್ ಮೇಲೆ ನಿಮ್ಮ ಕಟೌಟ್ ಇತ್ತು, ನೋಡಿದ ತಕ್ಷಣ ಹೆಂಗೆ ಅನಿಸ್ತು ನಿಮಗೆ ಅಂತ? ಈ ಥರ ಕಟೌಟ್ ಇದೆ ಅಂತಲೇ ಗೊತ್ತಿರಲಿಲ್ಲ ನನಗೆ. ನಿಜವಾಗ್ಲೂ ಅಲ್ಲಿ ಬಂದು ಅಲ್ಲೆಲ್ಲ ನಡೀತಾ ಇದೆ. ಓಪನಿಂಗ್ ಸೀನ್ ನಡಿಬೇಕಾದಾಗ ಪೂಜೆ ಎಲ್ಲ ನಡೀತಾ ಇದೆ, ವಚನ ಎಲ್ಲ ಹೇಳ್ತಾ ಇದ್ದಾಗ ನಾನು ಎಂಟ್ರಿ ಆದಾಗ ನಿಜವಾಗ್ಲೂ ನನಗೆ ಕಣ್ಣು ತುಂಬ್ಕೊಂಡು ಬಂದಿತ್ತು. ಅದನ್ನು ಅದೇ ಥರ ಕಂಟ್ರೋಲ್ ಮಾಡಿಕೊಂಡು ಹೋಗಿ ಸಿನಿಮಾ ಎಲ್ಲ ಮುಗಿದ ಮೇಲೆ ಅವ್ರದ್ದೆಲ್ಲ ಪ್ರೀತಿ ನೋಡಿ ತುಂಬ ಖುಷಿಯಾಯಿತು. ಮತ್ತೊಂದು ವಿಚಾರ ಏನು ಅಂದರೆ, ನಾನು ಬೀದರ್ನವಳೆ ಅಂತ ಸ್ವಲ್ಪ ಜನಕ್ಕೆ ಮಾತ್ರ ಗೊತ್ತಿತ್ತು. ಆದರೆ ಜಗನ್ಮಾತೆ ಅಕ್ಕ ಮಹಾದೇವಿ ಸಿನಿಮಾದಿಂದ ಯಾರೋ ಬೀದರ್ನವಳೆ ಹುಡುಗಿ ಇದ್ದಾಳಂತೆ, ಸುಲಕ್ಷ ಅಂತ ಎಲ್ಲ ಕಡೆನೂ ಪ್ರಚಾರ ಆಗಿದೆ. ನಾನು 2-3 ಜಾಗದಲ್ಲಿ ಮನೇಲಿದ್ದೀನಿ, ನಾನು ಹೊರಗಡೆ ಹೋಗಬೇಕಾದಾಗ ಮಾಸ್ಕ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ನಾನು ಹೋದಾಗ ಅಲ್ಲಿ ಶಾಪಲ್ಲಿ ನಾನು ಏನು ಪರ್ಚೇಸ್ ಮಾಡಬೇಕಾದಾಗ ಮಾಸ್ಕ್ ಹಾಕಿದ್ರೂ ಅವ್ರು ರೆಕಗ್ನೈಸ್ ಮಾಡ್ತಿದ್ದಾರೆ, ನೀವು ಅಕ್ಕ ಮಹಾದೇವಿ ಸಿನಿಮಾ ಮಾಡಿರೋರಿಗೆ. ಆ ಥರ ತಲುಪಿದೆ, ಇನ್ನೂ ಹೆಚ್ಚಿಗೆ ತಲುಪಲಿ ಅಂತ ನನ್ನ ಆಸೆ. ಈಗ ಕಾಲೇಜ್ಗಳಿಗೆ ವಿಸಿಟ್ ಕೊಡ್ತಕ್ಕಂಥದ್ದು, ಅಲ್ಲಲ್ಲಿ ಸ್ಕೂಲ್ಗಳಿಗೆ ವಿಸಿಟ್ ಕೊಡ್ತಕ್ಕಂಥದ್ದು ಹೋಗ್ತಾ ಇದ್ರಿ, ಪ್ರಚಾರ ಯಾವ ರೀತಿ ಸ್ಟೂಡೆಂಟ್ಸ್ ಅಂದರೆ ಅಕ್ಕ ಮಹಾದೇವಿ ಅಂದರೆ ಬರೀ ಒಂದು ಬುಕ್ಕಿಗಷ್ಟೇ ಸೀಮಿತ ಇತ್ತು, ಬಟ್ ನೋಡ್ತಾ ಇದ್ದಾರೆ ಯಾವ ರೀತಿ ಸ್ಟೂಡೆಂಟ್ ನಿಮ್ಮ ಹತ್ರ ಬಂದು ಮಾತಾಡೋದು, ಆ ರೀತಿ ಅದು ಯಾವ ರೀತಿ ಸಂಭಾಷಣೆ ಆಗುತ್ತೆ ಅಂತ? ಏನಿಲ್ಲ, ಅವರು ಕಲ್ತಿರೋ ವಚನಗಳು ನನಗೆ ಹೇಳ್ತಿದ್ದಾರೆ, ಅಕ್ಕ ನಾನು ಈ ಥರ ವಚನ ಕಲ್ತಿದ್ದೀನಿ, ನನಗೆ ಈ ವಚನ ಬರುತ್ತೆ ಅಂದಾಗ ಅದು ನೋಡಿದಾಗ ಎಷ್ಟು ಖುಷಿ ಆಗುತ್ತಂದರೆ ಅವರಿಗೆಲ್ಲ ಇನ್ನೂ ವಚನ ಕಲಿಬೇಕನ್ನೋ ಆಸಕ್ತಿ ಬರ್ತಾ ಇದೆ. ನಾವು ಪುಸ್ತಕದಲ್ಲಿ ಒಂದು ಲೈನ್ ನೋಡ್ತೀವಿ ಅಷ್ಟೇ, ಆದರೆ ಇಲ್ಲಿ ಹುಟ್ಟು, ವಚನಗಾರ್ತಿ ಹೇಗಾದರು, ಆಯ್ಕೆ ಹೇಗಾದರು, ಅವ್ರದ್ದು ಪಯಣ ಹೇಗಿತ್ತು ಎಲ್ಲನೂ ತುಂಬ ಸುಂದರವಾಗಿ ತೋರಿಸಿರೋದ್ರಿಂದ ಅವರಿಗೆ ತೊಗೊಳಕ್ಕೂ ತುಂಬ ಸರಳವಾಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ತುಂಬ ಖುಷಿ ಪಡ್ತಾರೆ ಎಲ್ಲರೂ. ಈಗ ಸಿನಿಮಾ ಮಾಡಿದ ತಕ್ಷಣ ಯಾರೇ ಇರಲಿ ಕಲಾವಿದರು, ಅವ್ರಿಗೆ ಅದರದ್ದೇ ಆದ ಒಂದು ಶ್ರೇಯಸ್ಸಾಗಿರ್ಬೋದು, ಫೇಮ್ ಅಂತಕ್ಕಂಥದ್ದು ಹೋಗುತ್ತೆ. ಇದರಲ್ಲಿ ಲೀಡ್ ರೋಲಲ್ಲಿ ನೀವೇ ಇದ್ರಿ. ಸ್ಕ್ರೀನ್ ಮೂಲಕ ನೀವು ನಿಮ್ಮ ಆ್ಯಕ್ಟಿಂಗ್ ನೋಡಿದಾಗ ಅಕ್ಕ ಮಹಾದೇವಿನೇ ನೋಡ್ತಾ ಇದ್ವಿ ಅನ್ನೋ ಥರದಲ್ಲಿ ಯಾವ ಒಂದು ಆ್ಯಕ್ಟಿಂಗ್ ಸ್ಕಿಲ್ ಆಗಿರ್ಬೋದು. ಸೊ ಈ ಚಿತ್ರದ ಮೂಲಕ ನಿಮ್ಮ ಈಗ ಫೇಮ್ ವಿಚಾರ ಬಂದಾಗ ಯಾವ ರೀತಿ ಪ್ರಭಾವ ಆಗಿದೆ ಅಂತಕ್ಕಂಥದ್ದು, ಅಥವಾ ಯಾವ ರೀತಿ ಬದಲಾವಣೆಗಳಾಗಿದೆ ಅಂತ ನೋಡೋದಾದರೆ?
ಜನಗಳು ನೋಡ್ತಾ ಇರೋದು ನೋಡಿದ್ರೆ ನನಗೆ ನಿಜವಾಗ್ಲೂ ಕಮರ್ಷಿಯಲ್ ಸಿನಿಮಾ ಒಪ್ಕೊಳ್ಳೋಕೆ ಒಂದು ಸ್ವಲ್ಪ ಭಯ ಆಗಿಬಿಡ್ತಿದೆ. ಯಾಕಂದರೆ ಅವರು ನನಗೆ ಅಕ್ಕ ಮಹಾದೇವಿ ಪಾತ್ರದಲ್ಲಿ ನೋಡಿದ್ದಾರೆ. ಸೊ ಯಾವುದೇ ರೀತಿಯಿಂದ ನಾವು ಸಿನಿಮಾ ಇಂಡಸ್ಟ್ರಿ ಅಂತ ಬಂದಮೇಲೆ ನಾನಾ ಥರದ ಪಾತ್ರಗಳು ಬರುತ್ತೆ. ಆದರೆ ನಾನು ಇವಾಗೆ ತುಂಬ ಯೋಚನೆ ಮಾಡಿ ಒಪ್ಕೊಳ್ಬೇಕಾಗೋಂಥ ಪರಿಸ್ಥಿತಿ ನನಗೆ ಇವಾಗ ಬಂದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಮನೇಲೆಲ್ಲ ಏನು ಹೇಳ್ತಾರೆ ಅಂದರೆ ಹೆಂಗಂದರೆ ಹೆತ್ತವ್ರಿಗೆ ಹೆಗ್ಣ ಮುದ್ದು ಅಂತಕ್ಕಂಥದ್ದು ನಾವು ನೋಡಿದ್ದೀವಿ. ಏನು ಹೇಳ್ತಾರೆ ಮನೆಯಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ನೋಡಿದ ತಕ್ಷಣ ಏನು ಹೇಳಿದರು ಅಂತ? ಮನೆಯಲ್ಲೆಲ್ಲ ತುಂಬಾ ಒಪ್ಪಿಗೆ ಇತ್ತು. ಯಾಕಂದರೆ ಅವ್ರ ಒಪ್ಪಿಗೆಯಿಂದನೇ ನಾನು ಈ ಸಿನಿಮಾ ಮಾಡಿದ್ದೀನಿ. ನನ್ನ ತಾಯಿಯವರು ಹಿಂದೆನೂ ಎಲ್ಲ ಕಡೆಯೂ ನಾನು ಹೇಳಿದ್ದೀನಿ. ನಮ್ಮಮ್ಮ ನೀನು ನನಗೆ ಗೊತ್ತಿಲ್ಲ 10 ಸಿನಿಮಾ ಬಿಟ್ಬಿಡು, ನನಗೋಸ್ಕರ ಇದು ಒಂದು ಸಿನಿಮಾ ಮಾಡು, ನಾನು ಖುಷಿ ಆಗ್ತೀನಿ ಅಂತ ಅವ್ರು ಹೇಳಿದ್ದು ಮಾತು ಸತ್ಯನೂ. ಮತ್ತು ಅವರೆಲ್ಲರೂ ನಾನು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ನೀನು ಮುಂದೆ ನುಗ್ಗಮ್ಮ, ನಾನು ಹಿಂದೆ ಇದ್ದೀವಿ ಅಂತ. ಸೊ ಇದೇ ಚಲನಚಿತ್ರದಲ್ಲಿ ಬಾಲ್ಯ ಅಕ್ಕ ಮಹಾದೇವರ ಒಂದು ಬಾಲ ನಟನೆಯನ್ನು ಮಾಡಿದ್ದಾರೆ. ಏನು ಹೇಳ್ತಾರೆ ಅಂತ ನಿಮ್ಮ ಪರಿಚಯ ಹೇಳಿಬಿಟ್ಟು ಹೇಳಿ. ಎಲ್ಲರಿಗೂ ಶರಣಾರ್ಥಿ. ನಾನು ಸಮೃದ್ಧಿ ಸುರೇಶ್ ಚಂದ್ರಶೆಟ್ಟಿ. ನಾನು ಕೂಡ ಜಗನ್ಮಾತೆ ಅಕ್ಕ ಮಹಾದೇವಿ ಮೂವಿಯಲ್ಲಿ ಅಕ್ಕ ಮಹಾದೇವಿ ಅವರದ್ದು ರೋಲ್ ಮಾಡಿದ್ದೀನಿ. ತುಂಬ ಖುಷಿ ಆಯ್ತಿದೆ, ಇಷ್ಟು ಸಕ್ಸಸ್ ಆಗಿ ಓಡ್ತಿದೆ. ಸೊ ಸರ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಏನು ಹೇಳ್ತಾರೆ ಸ್ಕೂಲಲ್ಲಿರ್ಬೋದು, ನಿಮ್ಮ ಓಣಿ ಅಕ್ಕಪಕ್ಕದಲ್ಲಿರ್ಬೋದು, ಬಸವ ಕೇಂದ್ರದಲ್ಲಾಗಿರ್ಬೋದು, ಅಲ್ಲಲ್ಲಿ ನೀವು ಕೂಡ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ರಿ, ಕಾರ್ಯಕ್ರಮಗಳಿಗೆ ಹೋಗುವಂಥದ್ದು. ಏನು ಹೇಳ್ತಾರೆ ಎಲ್ಲರೂ? ಏನು ನೋಡ್ಬಿಟ್ಟು ಹೆಂಗೆ ಹೇಳ್ತಿದ್ದಾರೆ ಅಂತ? ಎಲ್ಲರೂ ಹೋಗಿನಾಗ ಫಸ್ಟ್ ಸ್ಕೂಲ್ನಾಗ ಫ್ರೆಂಡ್ಸ್ ಎಲ್ಲ ಬರ್ತಿಕ್ಕಿ ಸುಮ್ಮನೆ ಎಂಬ್ಲಿನ್ ಅಂತಿದ್ದರು. ಈಗೆಲ್ಲ ನಮಸ್ತೆ ರೀ ಅಕ್ಕ ಮಹಾದೇವಿ ಅಂತಿದ್ದಾರೆ. ಅದಕ್ಕೆ ತುಂಬ ಖುಷಿ ಆಯ್ತಿದೆ. ಎಲ್ಲರೂ ಚೆಂದ ಮಾಡಿದ್ದೀರಾ ಅಂತ ಹೇಳ್ತಿದ್ದಾರೆ. ಇಲ್ಲ, ಹಾಂ ತಗೊಂಡಿದ್ದಾರೆ. ನಿಮ್ಮದು ಪಾತ್ರದ ಬಗ್ಗೆ ಹೇಳೋದಾದ್ರೆ ಏನು ಪಾತ್ರ ಅದ? ನಂದು ಪಾತ್ರ ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಹೇಗೆ ಹೋಗಿದ್ದರು ಅಂತ ಅಷ್ಟೆ. ನಿಮ್ಮ ಪರಿಚಯ ಹೇಳಿ. ಶರಣಾರ್ಥಿ. ನನ್ನ ಹೆಸರು ದೀಕ್ಷಾ ಸುರೇಶ್ ಶೆಟ್ಟಿ. ನನ್ನ ಪಾತ್ರ ತುಂಬ ಚೆನ್ನಾಗಿತ್ತು, ಅವಕಾಶ ಮಾಡಿಕೊಟ್ಟಿದ್ದಾರೆ ಬಿಜಿ ಸರ್ ಅವ್ರಿಗೆ ಧನ್ಯವಾದಗಳು. ನಂದು ಪಾತ್ರ ಏನಂತ ಅಂದರೆ, ಎಲ್ಲರೂ ಮಠಕ್ಕೆ ಹೋಗೋವಾಗ ನೋಡಿ ಅಕ್ಕ ಮಹಾದೇವಿಯವರು ಕೂಡ ನಾನು ಮಠಕ್ಕೆ ಹೋಗ್ತೀನಂತ ಅವರು ಮನೇಲಿ ಹೇಳಿ ಹಠ ಮಾಡಿ ಅಪ್ಪನ ಜೊತೆ ಮಠಕ್ಕೆ ಹೋಗ್ತಾರೆ ಗುರುಗಳಿಗೆ ಹತ್ರ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ, ಎಲ್ಲರೂ ನೋಡಬೇಕು. ಎಲ್ಲರೂ ತುಂಬ ಖುಷಿ ಆಗ್ತಾಯಿದೆ. ನಾವು ಸ್ಕ್ರೀನಲ್ಲಿ ಹೋಗಿ ನೋಡ್ತಿದ್ದೀವಿ, ತುಂಬ ಖುಷಿ ಆಗ್ತಿದೆ, ಎಷ್ಟು ಚೆನ್ನಾಗಿ ಮಾಡಿದ್ಯಾ ಅಂತೆಲ್ಲ ಕಮೆಂಟ್ಸ್ ಬರ್ತಾಯಿದೆ. ಅದರಲ್ಲೂ ಅಕ್ಕನ ನೋಡಂತೂ ಸೇಮ್ ಅಕ್ಕ ಮಹಾದೇವ್ರ ಥರನೇ ಕಾಣ್ತಿದ್ದಾರೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಸೊ ಮೇಡಮ್, ಶ್ರೀಗೌರಿ ಅವರು ಈ ಚಿತ್ರಕ್ಕೆ, ಜಗನ್ಮಾತೆ ಅಕ್ಕ ಮಹಾದೇವಿ ಚಲನಚಿತ್ರಕ್ಕೆ ಆರ್ಟ್ ಡೈರೆಕ್ಟರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಇದೇ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರ ಕೂಡ ಮಾಡಿದ್ದಾರೆ. ಸೊ ಏನು ಹೇಳ್ತಾರೆ ಮೇಡಮ್? ನಮ್ಮ ಯಜಮಾನರು 100 ಸಿನಿಮಾ ಮಾಡೋದಕ್ಕಿಂತನೂ ಇಂಥ ಒಳ್ಳೆಯ ಸಿನಿಮಾ 4-5 ಸಿನಿಮಾ ಮಾಡಿದ್ದಕ್ಕೆ 100ಕ್ಕೆ ಸಮಾನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಮೊದಲನೇದಾಗಿ 4-5 ಸಿನಿಮಾ ಮುಂಚೆನೂ ಮಾಡಿದ್ದಾರೆ ನಮ್ಮ ಯಜಮಾನರು. ಇದೇ ಥರ ಶ್ರೀ ಜಗನ್ಮಾತೆ ಅಕ್ಕ ಮಹಾದೇವಿ ಚಲನಚಿತ್ರ ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಮೊದಲನೇದಾಗಿ ನಮ್ಮ ಯಜಮಾನರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಅಥವಾ ಇರಲಿ, ಆದರೆ ಒಳ್ಳೆಯ ಸಂದೇಶಗಳು ಜನರಿಗೆ ತಿಳಿಸ್ತಾರಲ್ಲ, ಅದು ನಾನು ಭಾಳ ತುಂಬ ಇಷ್ಟಪಡ್ತೀನಿ. ಇದೇ ಚಲನಚಿತ್ರದಲ್ಲಿ ಕಾಮಿಡಿ ಆ್ಯಕ್ಟರ್ ಆಗಿ ಇವರು ಕಾಮಿಕ್ ಝೋನಲ್ಲಿ ಎಲ್ಲರೂ ಇವರನ್ನು ನೋಡ್ತಾರೆ. ರೀಲ್ಸ್ಗಾಗಿ ಬಹಳಷ್ಟು ಫೇಮಸ್ಸು ರಘು ಅವರು. ಈ ಚಿತ್ರದಲ್ಲಿ ವೈಜನಾಥ್ ಬಿರಾದರ್ ಅವರೊಂದಿಗೆ ಒಂದಿಷ್ಟು ಸನ್ನಿವೇಶಗಳು ನಡೆಯುತ್ತೆ. ಸೊ ನೋಡ್ತೀವಿ ಏನು ಹೇಳ್ತಾರೆ ಅಂತ. ನಾನು ಮೊದಲೇ ಹೇಳಿದ್ದೀನಿ ಮತ್ತು ಈಗಲೂ ಕೂಡ ಹೇಳ್ತಾಯಿದ್ದೀನಿ, ನನಗೆ ಇಂಥ ಒಂದು ಒಳ್ಳೆಯ ಒಂದು ಸಿನಿಮಾದಲ್ಲಿ, ಇಂಥ ಒಂದು ಧಾರ್ಮಿಕದ ಒಂದು ಸಿನಿಮಾದಲ್ಲಿ ಅವಕಾಶ ಸಿಕ್ಕಿರೋದು ನಂಗೆ ತುಂಬ ಖುಷಿಯಾಗಿದೆ. ಮತ್ತು ಅದರಲ್ಲಿ 500ಕ್ಕಿಂತ ಹೆಚ್ಚು ಸಿನಿಮಾಗಳನ್ನು ಮಾಡಿರ್ತಕ್ಕಂಥ ಹಿರಿಯ ಕಲಾವಿದರ ಜೊತೆ ನಾನು ಒಂದು ಸ್ಕ್ರೀನ್ ಹಂಚ್ಕೊಂಡಿರೋದು ತುಂಬಾ ಖುಷಿಯಾಗಿದೆ. ಯಾವ ಪಿಕ್ಚರ್ಗಳೆಲ್ಲ ಆ್ಯಕ್ಷನ್ ಮೂವಿ ಮಾಡ್ಬೋದು, ಡ್ಯಾನ್ಸ್ ಮೂವಿ ಮಾಡ್ಬೋದು, ಸಿಂಗಿಂಗ್ ಮಾಡ್ಬೋದು, ದೆವ್ವ ಭೂತ ಯಾವ್ದು ಬೇಕಾದರೂ ಮಾಡ್ಬೋದು. ಆದರೆ ಹೆಂಗಿದ್ದಂಗೆ ತೋರಿಸೋದು ಭಾಳ ಕಷ್ಟ. ಅಂಥ ಒಂದು ಕಷ್ಟಕರವಾದಂಥ ಸಿನಿಮಾವನ್ನು ನಮ್ಮ BJ ವಿಷ್ಣುಕಾಂತ್ ಸರ್ ಅವರು ಹಿಂದೆ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸಿನಿಮಾವನ್ನು ಮಾಡಿ ಸೈ ಎನಿಸ್ಕೊಂಡಿದ್ದಾರೆ. ಈಗಲೂ ಕೂಡ ನಮ್ಮ ಜಗನ್ಮಾತೆ ಅಕ್ಕ ಮಹಾದೇವಿ ಚಿತ್ರದ ಮುಖಾಂತರ ಮತ್ತೆ ಜನಮನಗಳಲ್ಲಿ ಜಾಗವನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲರೂ ಇನ್ನೂ ಈ ಒಂದು ನಮ್ಮ ಚಿತ್ರಕ್ಕೆ
ಹೋಗಿ ಎಲ್ಲರೂ ಥಿಯೇಟ್ರಲ್ಲಿ ನೋಡಿ ಇನ್ನೂ ಹರಸಿ ಅಂತ ಹೇಳ್ತೀನಿ ನಾನು. ರೀಲ್ಸ್ ಮೂಲಕ ನಗಿಸ್ತಕ್ಕಂಥದ್ದು ಎಲ್ಲರೂ ನೋಡಿದ್ರು ಅವ್ರವ್ರ ಫೋನ್ಗಳಲ್ಲಿ ನಿಮ್ಮನ್ನು ನೋಡಿರ್ತಕ್ಕಂಥದ್ದು, ನಿಮ್ಮ ಒಂದು ಕಾಮಿಕ್ ಏನು ಟೈಮಿಂಗ್ ಇದೆ ಅದನ್ನು ನೋಡಿ ಬಹಳ ಸಂತಸ ಪಟ್ಟಿರ್ತಕ್ಕಂಥದ್ದು. ಬಟ್ ಸ್ಕ್ರೀನ್ ಮೂಲಕ ಅಲ್ಲಲ್ಲಿ ಮೇ ಬಿ 10 ನಿಮಿಷನೇ ಇರ್ಬೋದು, ಮೇ ಬಿ 15 ನಿಮಿಷನೇ ನಿಮ್ಮ ಪಾತ್ರ ಇರ್ಬೋದು. ಸೊ ನೀವು ಹೀಗೆ ಮುಂಚೆ ಡಿಸ್ಕಸ್ ಮಾಡ್ತಾಯಿದ್ರಿ, ವಿಡಿಯೋ ಹಾಕ್ತಾಯಿದ್ದಾರೆ ಫ್ರೆಂಡ್ ಸರ್ಕಲ್ನವರು ಹೋಗಿಬಿಟ್ಟು ಅದು ವಿಡಿಯೋ ಶೂಟ್ ಮಾಡಿ ನನ್ನ ವಾಟ್ಸಪ್ಗೆ ಹಾಕ್ತಾಯಿದ್ದಾರೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ನನಗೆ ಎಷ್ಟು ಸಲ ಅಂದರೆ ಈಗ ನಾನು ಸುಮಾರು 4 ಸಲ ಹೋಗಿ ಮೂವಿ ನೋಡಿದ್ದೀನಿ. ನನ್ನ ಮೂವಿ ನಾನೇ ನೋಡಿದ್ದೀನಿ. ಅದ್ರಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಏನು ಮಾಡ್ತಾರಪ್ಪ ಅಂದ್ರೆ, ಇವತ್ತು ನಮ್ಮ ಜೊತೆ ಬಾ, ನೀನು ನಮ್ಮ ಜೊತೆ ಬಂದು ಪಿಕ್ಚರ್ ನೋಡು, ನಾವೇ ಟಿಕೆಟ್ ತೆಗಿತೀವಿ ಅಂಥೇಳಿ 4 ಸಲ ಕರ್ಕೊಂಡು ಹೋಗ್ಯಾರ. ಮತ್ತು ಇನ್ನೂ ಕೂಡ ಬರ್ರಿ ಇವತ್ತು ಈಗ ಸದ್ಯಕ್ಕೆ ತೋರಿಸಿದ್ನ ಎಲ್ಲರಿಗೆ. ಇವತ್ತು ಸಂಕ್ರಾಂತಿ ಹಬ್ಬಕ್ಕೂ ಕೂಡ ನನಗೆ ಸುಮಾರು ಒಂದು 4-5 ಕುಟುಂಬಗಳಿಂದ ಬರೋಣ, ನಾವೆಲ್ಲ ಕುಂತು ಸೇರಿ ಪಿಕ್ಚರ್ ನೋಡರಿ ಒಂದೇ ಸಲ ಅಂತ ಹೇಳಿದ್ರು. ಅದ್ರ ಬಟ್ ನಾ ಇವತ್ತು ನಮ್ಮದೊಂದು ಸಂಕ್ರಾಂತಿ ಸಂಭ್ರಮಾಚರಣೆ ಮತ್ತು ನಮ್ಮದು ಜಗನ್ಮಾತೆ ಅಕ್ಕಮಹಾದೇವಿ ಪಿಕ್ಚರು 2ನೇ ವಾರಕ್ಕಿಂತ ಹೆಚ್ಚಿನ ಒಂದು ವೀಕ್ಷಣೆಯನ್ನು ನಡೀತಾ ಇದೆ ಅನ್ನೋ ಒಂದು ಸಂಭ್ರಮವನ್ನು ನಾವು ನಮ್ಮ BJ ವಿಷ್ಣುಕಾಂತ್ ಸರ್ ಅವ್ರ ಮನೇಲಿ ಆಚರಿಸ್ತಾ ಇದ್ದೀವಿ ಅಂತ ಹೇಳಿದಾಗ ಅವರೇ ಹೋಗಿ ಮತ್ತು ಈ ವಿಡಿಯೋ ನನ್ನ ಒಂದು ಪಾತ್ರದ ವಿಡಿಯೋ ಮಾಡಿ ನನಗೆ ವಾಟ್ಸಪ್ ಮಾಡಿದ್ದಾರೆ. ಸೊ ಇದಿಷ್ಟು ಕೂಡ ಮಕರ ಸಂಕ್ರಾಂತಿ ಜೊತೆಗೆ ಏನು ಚಲನಚಿತ್ರ ಅಕ್ಕಮಹಾದೇವಿಯವರ ಜಗನ್ಮಾತೆ ಅಕ್ಕಮಹಾದೇವಿ ಚಲನಚಿತ್ರದ ಏನು ಯಶಸ್ಸು 2 ವಾರಗಳ ಕಾಲ ನಿರಂತರವಾಗಿ ಚಲನಚಿತ್ರದಲ್ಲಿ ಓಡ್ತು, ಅದರ ಸಂಭ್ರಮಾಚರಣೆ BJ ವಿಷ್ಣುಕಾಂತ್ ಅವರು ನಟ ನಿರ್ದೇಶಕ ನಿರ್ಮಾಪಕರು ಅವರ ಮನೆಯಲ್ಲಿ ಸಂಭ್ರಮಾಚರಣೆ ಆಗಿರ್ತಕ್ಕಂಥದ್ದು. ಈ ಚಿತ್ರ 2 ವಾರಗಳ ಕಾಲ ಯಶಸ್ಸಾಗಿ ನಡೀತಾ ಇದೆ ಅಂದರೆ ಈ ಭಾಗದಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜೊತೆಗೆ ಅಲ್ಲಲ್ಲಿ ಬೆಂಗಳೂರುಗಳಲ್ಲಿ ಕೂಡ ಚಿತ್ರಮಂದಿರಗಳಲ್ಲಿ ಈ ಚಿತ್ರ ಬಹಳ ಯಶಸ್ಸಾಗಿ ನಡೀತಾ ಇದೆ. ಪ್ರೇಕ್ಷಕರು ಕೂಡ ಬಹಳಷ್ಟು ಸಾಥ್ ನೀಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಈ ಚಿತ್ರ ಈಗ 25ನೇ ದಿನಗಳ ಒಂದು ಯಶಸ್ಸಿನಂಥ ದಾಪುಗಾಲು ಹಾಕ್ತಾ ಇದೆ. 25 ದಿವಸಗಳ ಕಾಲ ಯಶಸ್ವಿಯಾಗಿ ನಡೆಯುತ್ತೆ ಅಂತಕ್ಕಂಥದ್ದು ನಿರೀಕ್ಷೆಯ ಜೊತೆಗೆ ಸಕಾರಾತ್ಮಕ ಭಾವನೆಯನ್ನು ಎಲ್ಲರೂ ಇಲ್ಲಿ ಹಂಚಿಕೊಂಡಿದ್ದಾರೆ. ಅವರವರ ಯಾವ ರೀತಿ ಈ ಚಿತ್ರ ಮೂಡಿ ಬಂದಿದೆ ಅಂತಕ್ಕಂಥದ್ದು, ಜೊತೆಗೆ ಚಲನಚಿತ್ರದಲ್ಲಿ ಯಾವ ರೀತಿ ನಟನೆ ಆಗಿದೆ, ನೋಡ್ತಕ್ಕಂಥವ್ರು ಪ್ರೇಕ್ಷಕರು ಏನೇನು ಹೇಳಿದ್ದಾರೆ ಅಂತಕ್ಕಂಥ ಅನುಭವವನ್ನು ಹಂಚಿಕೊಂಡಿರ್ತಕ್ಕಂಥದ್ದು. ಸೊ ಈ ಚಿತ್ರ ಒಂದು ಬೀದರ್ ಕಲ್ಯಾಣ ಕರ್ನಾಟಕ ಭಾಗ ಆಗಿರ್ಬೋದು, ಬೀದರ್ ಜಿಲ್ಲೆಯಲ್ಲಿ ಒಂದು 25 ದಿವಸಗಳ ಕಾಲ ಯಶಸ್ಸು ಕಾಣಲಿ ಅಂತಕ್ಕಂಥದ್ದು ನಮ್ಮ ಆಶೆ ಕೂಡ ಆಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷತೆ. ನಾನು ಸುಷ್ಮಿತಾ, ತೇಜಸ್ ನ್ಯೂಸಿಂದ ಧನ್ಯವಾದ.